ಇವತ್ತು ಏನು ಒಲಿಯರು, ಮಾದಿಗರು, ಕೊರ್ಮ, ಕೊರ್ಚ, ಬೋವಿ, ವಡ್ಡ ಅಂತ ಇತ್ಯಾದಿ ಜಾತಿಗಳನ್ನು ಹೆಸರಿಟ್ಕೊಂಡು ಸಂಘಟನೆಗಳು ಕಟ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಯಾವ ಜಾತಿ ಇತ್ತು ಕಣ್ರಿ? ನಮ್ಮ ಮರ್ಮಾಂಗಗಳು ಚುಚ್ಚುವಾಗ, ನನ್ನ ಅಕ್ಕ ತಂಗಿಯರನ್ನ ದೌರ್ಜನ್ಯ ಮಾಡುವಾಗ, ಅವರ ಎದೆಗಳಲ್ಲಿ ರಕ್ತ ಬಸಿಯುವಾಗ ಎಲ್ಲಿತ್ತು ನಿಮ್ಮ ಸಮಾಜ? ಯಾರನ್ನೋ ಓಲೈಸಲಿಕ್ಕೆ ಇಡೀ ರಾಜ್ಯದಲ್ಲಿ ನಮ್ಮನ್ನು ನಾವು ಕೊಂಡಾಡಲಿಕ್ಕೆ ಈ ಶಿಬಿರ ಅಲ್ಲ. ಯಾಕಂದರೆ ಈ ಸಂಘಟನೆಗೆ ತನ್ನದೇ ಆದಂಥ ವೈಚಾರಿಕತನ ಇದೆ, ವ್ಯಕ್ತಿತ್ವ ಇದೆ, ಗಟ್ಟಿತನ ಇದೆ. ಅದನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು ನಮ್ಮ ಮುಂದೆನೇ ಇದ್ದಾರೆ. ನಾವೇನು ಇಲ್ಲಿ ಹೋಗಿಲ್ಲ. ಬಹುಶಃ ಈ ಶಿಬಿರದಲ್ಲಿ ಭಾಗವಹಿಸಿರ್ತಕ್ಕಂಥವರ ನನಗೊಂದು 25 ವರ್ಷದವರು ಯಾರಿದ್ದೀರಿ? ಕೈ ಎತ್ತಿ, ಕೈ ಎತ್ತಿ. ಶಿಬಿರಾರ್ಥಿಗಳು ಯಾರು ಬಂದ್ರಿ? 25 ವರ್ಷ. ಇಪ್ಪತ್ತೈದು ವರ್ಷ, 35 ವರ್ಷ, ನಿನಗೆ 50 ವರ್ಷ ಆಗಿದೆ. ಇನ್ನು 50 ವರ್ಷ, 50 ವರ್ಷದವರು ಕೈ ಎತ್ತಕ್ಕೇನು? ಇದು ನಾನು ಬಂದ ತಕ್ಷಣ ಸ್ವಲ್ಪ ಜೋರಾಗಿ ಮಾತಾಡಿದೆ. ಅದ್ರಿ ಇದು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಎಲ್ಲ ನಾವೆಲ್ಲ ಪಟ್ಟಿಗೆ ಹೋಗ್ಬಿಡ್ತೀವಲ್ಲ. ದೂ ಬೇಡ ಗೆಳಿರೆ. ನಾನು ಯಾಕೆ ಕೇಳಿದೆ ಅಂತಂದರೆ, ನಾವು ಕಮ್ಯುನಿಕೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಸಂವಹನ ಯಾರಿಗೆ ಮುಟ್ಟಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಮಾತನ್ನು ಹೇಳಿದೆ. ಇಲ್ಲಿ 90% ಇರಬೇಕಾಗಿತ್ತು, ಅಥವಾ 80% ಆದರೂ ಇರಬೇಕಾಗಿತ್ತು. ಒಂದು ಸಂಘಟನೆಯನ್ನು ಕಟ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರ ಜೀಲಿರಬೇಕು ಒಳಗಡೆ. ಹಾಗಂತ ಇಲ್ಲಿರ್ತಕ್ಕಂಥವ್ರಿಗೆ ಜೀಲಿಲ್ಲ ಅಂತ ತಿಳ್ಕೊಬೇಡಿ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, 68, 69, 70 ನಚಿಕೇತ್ ನಿಲಯದಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಗಳು ನಾವು. ಎಷ್ಟು ಹೇಳಿ, ನೀವು ಸಂವಹನ ಮಾಡಿ ಪರವಾಗಿಲ್ಲ, ನನಗೇನು ಪ್ರತಿಕ್ರಿಯಿಸ್ತಾ ಇರಬೇಕು. ನಿಮ್ಮನ್ನು ಜಾಗೃತಿಗೊಳಿಸ್ಲಿಕ್ಕೆ ಈ ಶಿಬಿರ. 68, 69, 20ರಲ್ಲಿ ನಾವು ಹೈಸ್ಕೂಲ್ ವಿದ್ಯಾರ್ಥಿಗಳು. ರಾಮಯ್ಯ ಇಲ್ಲಿ ಕೂತಿದ್ದಾರೆ. ಬಹುಶಃ ನಾನು ತಪ್ಪು ಹೇಳ್ತಾ ಇದ್ದೀನಿ ರಾಮಯ್ಯ? ಇಬ್ಬರು ಒಂದು ಕ್ಲಾಸು. ಅವರು ಸಾಹಿತ್ಯಿಕವಾಗಿ ಆಗ್ಲೇ ಚಿಗುರುಡಿತಾ ಏನೇನೋ ಮಾತನಾಡ್ತಾ ಇರ್ತಕ್ಕಂಥವ್ರು. ನಾನು ಕಲೆ ಹಾಗೆ ಹೀಗೆ ಅಂತ ಇರ್ತಾ ಇದ್ದೆ. ಆ ಪರೀಕ್ಷೆಗಳು ಬಂದಾಗ ಇದು ಚಿತ್ರ ಬಿಡಿಸ್ಕೊಡು ಅಂತನ್ನೋಂಥವ್ರು ನಾನು ರಾಮಯ್ಯನ ಜೊತೆಗಿರ್ತಾರೆ. ಒಂದೇ ಸೆಕ್ಷನ್ನು, ಒಂದೇ ಹಾಸ್ಟೆಲು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮಗೆ ಯಾರಿಗೂ ಅರಿವಿಲ್ದೇನೆ, ಒಂದು ಸಂಘಟನೆ ಅಂತ ಅನ್ನೋ ಅರಿವಿಲ್ದೇನೆ ಅಲ್ಲಿ ಆಗ್ತಾ ಇರ್ತಕ್ಕಂಥ ಹಾಸ್ಟೆಲಲ್ಲಿ ಆಗ್ತಾ ಇದ್ದಂಥ ಅನ್ಯಾಯಗಳನ್ನು, ರಾಗಿ ಮುದ್ದೆಯಲ್ಲಿ ಕಲ್ಲುಗಳಿದ್ದನ್ನು, ಆ ಮುದ್ದೆಗಳನ್ನು ತೆಗೆದುಕೊಂಡು ಗುಡ್ಡೆ ಆಂಜನಪ್ಪ ಅಂತ ಒಬ್ಬ, ಇನ್ನೊಬ್ಬರು ಸ್ನೇಹಿತರು ಸೋಮಣ್ಣ, ಸೊಣ್ಣಪ್ಪ ಮತ್ತು ಇತರೆ ಗೆಳೆಯರೆಲ್ಲ ಸೇರಿಕೊಂಡು ಆ ಮುದ್ದೆಗಳಿಗೆ ಬೆರಳುಗಳಲ್ಲಿ ಚುಚ್ಕೊಂಡು ಸೋಷಿಯಲ್ ವೆಲ್ಫೇರ್ ಆಫೀಸರ್ ಇದ್ದಿದ್ದು, ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸ್ ಮುಂದ್ಗಡೆ ಹೋದ್ವಿ. ರಮಯ್ಯ ಗೊತ್ತಿದೆಯಲ್ಲ? ನನಗೆ ಮೈ ಜಿಮ್ ಅಂತ ಇದೆ. ನಾವೆಲ್ಲ ಪಿಳ್ಳಿಗಳು. ರಾಮಯ್ಯ ಆ ಕಾಂಪೌಂಡ್ ಹತ್ರ ಹೋದಾಗ ಎಲ್ಲ ಈ ಹುಡುಗರೆಲ್ಲ ಹೆದರಿಕೆ ಅಲ್ವಾ, ಆ ಕಾಂಪೌಂಡ್ನಿಂದ ಕಾಣಿಸ್ಬಿಡ್ತೀವೇನೋ, ಎಲ್ಲಿ ಕಾಣಿಸ್ಬಿಡ್ತೀವೋ ಅಂತೇಳ್ಬಿಟ್ಟು ಬಚ್ಚಿಟ್ಟುಗಳಕ್ಕೆ ನೋಡ್ತಾ ಇದ್ವಿ. ರಾಮಯ್ಯ ಕರೆದು DSW ಆಫೀಸ್ಗೆ ಹೋಗ್ತೀವಿ. ಯಾಕೆ ಮಾತು ಹೇಳ್ತಾ ಇದ್ದೀರಿ ಅಂದರೆ, ಆಗ ಚಿಗುರೊಡೆದ ಈ ಹೋರಾಟದ ಕಿಚ್ಚು ಇಲ್ಲಿ ತನಕ ಆರಿಲ್ಲ. ಭವಿಷ್ಯಗಳನ್ನು ರೂಪಿಸ್ತಕ್ಕಂಥ ಸಂಘಟನೆ ಏನೇನೋ ದಿಕ್ಕುಗಳನ್ನು ಪಡ್ಕೊಳ್ತು, ಎಲ್ಲೆಲ್ಲೋ ಹೋಯ್ತು. ಅದು ಆ ಕಾಲಘಟ್ಟ 68, 69, 70. ನಾವಿನ್ನ ಚಿಕ್ಕ ಹುಡುಗರು. ಮತ್ತೆ ಹೈಸ್ಕೂಲ್ ಮುಗಿದ ನಂತರ 70ರಲ್ಲಿ ಕಾಲೇಜನ್ನು ಸೇರಿದ್ವಿ. ರಾಮಯ್ಯ ಆಗಾಗ್ಲೇ ಒಂದಷ್ಟು ನೌಕರಿಯನ್ನು ಪಡ್ಕೊಂಡಿದ್ದ. 72, 73 PUC ನಾವು ಸೇರಿದ್ವಿ. ನಾಗ ಅಲ್ಲಿ ಒಂದು ಘಟನೆ ನಡೀತದೆ. ಒಗರಿ ಅಂತ ಒಂದು ಗ್ರಾಮ. ನನ್ನ ಹೆಣ್ಣುಮಗಳು
ಮುನಿಯಪ್ಪ ಅಂತಲೇ ಏನೋ ಅದು ನನಗೆ ಹೆಸರು ಮಾಡ್ತಿದ್ದ. ಅವರ ತಂಗಿ ಹುಲ್ಲು ಹೊರಿತಾ ಇರ್ತಾಳೆ. ಆ ಊರಿನ ಗೌಡರ ಮಗ ಆಕೆ ಮೇಲೆ ಈ ಕಡೆಯಿಂದ ಆ ಕಡೆ ಎಗರೋದು, ಆ ಕಡೆಯಿಂದ ಈ ಕಡೆಗೆ ಎಗರೋದು, ಸುಣ್ಣ ಕೂಡ ಅನ್ನೋದು ತೀಟ್ಲೆ ಮಾಡಿದ. ಅದನ್ನು ಸಂಜೆ ಹೊತ್ತಿನಲ್ಲಿ ಆಕೆ ಮನೆಗೆ ಬರ್ತಾಳೆ. ಒಗರಿ ಅಂತ ಗ್ರಾಮ ಒಂದು 4-5 ಕಿಲೋಮೀಟರ್ ದೂರದಲ್ಲಿದೆ ಕೋಲಾರದಿಂದ. ಅದು ತಕ್ಷಣ ಸ್ಫೋಟ ಆಗ್ತದೆ. ಅವ್ರ ಮನೆಯ ಮೇಲೆ ಅವರು ಕೇಳಿ, ನಿಮ್ಮ ಹುಡುಗಿ ಈ ಥರ ಎಲ್ಲ ಮಾಡಿದಲ್ಲಿ ಹೊರಬಾರಿಯಲ್ಲಿ ಹೊಡೆಯಕ್ಕೆ ಬಂದಿದ್ದಾಳೆ ಅಂತೇಳಿ ಆ ಸಣ್ಣ ಘಟನೆಯನ್ನು ದೊಡ್ಡದು ಮಾಡ್ಕೊಂಡು ಆ ಊರಿನ ಆ ದಲಿತರ ಹೆಂಚುಗಳೆಲ್ಲ ಹೊಡೆದಾಕಿದ್ರು. ಅದು ತಕ್ಷಣಕ್ಕೆ ನಾವು ಸಂಜೆ 6 ಗಂಟೆಗೆಲ್ಲ ಊಟದ ವ್ಯವಸ್ಥೆ ಇರ್ತಾ ಇತ್ತು. ಸೇರ್ಕೊಳ್ಳ ತಕ್ಷಣ ಅದು ಹಬ್ಬತ್ತದು. ಹಾಗೆ ಈಗ ಯಾರೋ ಬಂದು ಹೇಳಿದರು. ಆತ ನಮ್ಮ ಜೊತೆಲಿ ಇದ್ದ, ಅವ್ರ ಅಣ್ಣ. ಆಮೇಲೆ ತಕ್ಷಣಕ್ಕೆ ಒಂದು ಡಿಸಿಷನ್ ತೆಗೆದುಕೊಂಡ್ರೆ ಎಲ್ಲನೂ, ನಡ್ರಿ ಆ ಊರಿಗೆ ಹೋಗೋಣ ಅಂತ. ಒಗರಿ ಗ್ರಾಮ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ. ನಾವೇನು ಮಾಡಿದ್ವಿ, ಹೇಗೆ ಹೋಗೋದು, ಏನು ಹೋಗೋಕ್ಕೂ ವ್ಯವಸ್ಥೆ ಎಲ್ಲ, ಏನು ಗೊತ್ತಾ, ಗೊತ್ತಿಲ್ಲ. NCC ಇದ್ವಿ ನಾವು. NCC ಡ್ರೆಸ್ ಹಾಕೊಂಡಿದ್ದೀನಿ ಪೊಲೀಸ್ ಥರ. ಒಂದಷ್ಟು ಜನ ನಾವು NCC ಡ್ರೆಸ್ಗಳು ಹಾಕೊಂಡೇ ಹೋದ್ವಿ. ಅದು ಇದು ಹಿಡ್ಕೊಂಡು, ಬಸ್ ಹಿಡ್ಕೊಂಡು, ಇನ್ನೊಂದು ಸ್ವಲ್ಪ ಕೆಲವರೆಲ್ಲ ನಡ್ಕೊಂಡು ಹಿಡ್ಕೊಂಡು ಈ ಥರ ಎಲ್ಲ ಬಂದರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅನ್ನೋದಕ್ಕೆ ಒಂದು ಸ್ವಲ್ಪ, ಆಗ ಪಾಲ್ಪುತನ್ ಅಂಗಡಿ ಅಂತ ವಾರ್ಡನ್, ಆ ಕಾಲೇಜಿನ ಲೆಕ್ಚರರ್, ಅವರು ಬಯಾಲಜಿ ಲೆಕ್ಚರರು. ಅವರು ತಕ್ಷಣಕ್ಕೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಬೆಂಗಳೂರಿಗೆ ಅದನ್ನು ತಿಳಿಸಿ ಒಂದಷ್ಟು ಪೊಲೀಸು ಬರೋ ಥರ ಮಾಡಿದರು. ನಾವು ಹೋಗೋಷ್ಟೊಳಗಾಗಿ ಪೊಲೀಸ್ನವ್ರು ಬಂದಿದ್ದರು. ಆ ಎದುರು ಹೆಂಚುಗಳು ಹೊಡೆದಿರೋ ಮನೆ ಮುಂದುಗಡೆ ಎಲ್ಲ ಕೂರಿಸ್ಕೊಂಡು ನಮ್ಮಲ್ಲಿ ನ್ಯಾಯ ಕೇಳೋ ಥರ ಮಾಡ್ತಿದ್ರು. ನಾವು ಹೋಗೋಷ್ಟೊಳಗೆ ಆ ಊರಿನೆಲ್ಲ ಆ ಗೌಡ್ರೆಲ್ಲ ಅವರು ಯಾರು ಹೊಡೆದ್ರು, ಅವರಲ್ಲಿ ಯಾರು ಇರಲಿಲ್ಲ, ಬೆಟ್ಟಕ್ಕೆ ಓಡೋಗ್ಬಿಟ್ಟಿದ್ರು. ಹೀಗೆ ಕಾನ್ವರ್ಜೇಷನ್ ಆಯಿತು. ಆ ಪೊಲೀಸ್ನವ್ರಿಗೆ ನಮ್ಮ ಜೊತೆಗೆ ಒಂದು ದೊಡ್ಡ, ಅವ್ರ ಜೊತೆಗೆ ಆಗ್ಲೇ ಜೋರಿಗೆಲ್ಲ ಮಾತನಾಡ್ಕೊಂಡು ಅದು ಇದಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿ ವಾಪಸ್ ಬಂದ್ವಿ. ಇದು ಒಂದು 72-73 ಒಂದು ಘಟನೆ. ಆ ಸಂದರ್ಭದಲ್ಲಿ ಮುನಿಯಟ್ಟಪ್ಪ ಅಂತ ಕೇಳಿದರೆ, ಅದನ್ನು ರಾಮಯ್ಯ ಅನೇಕ ಸಲ ಅದನ್ನು ಮಾಡಿದ್ದಾನೆ. ಆ ರಾಮಯ್ಯನೇ ಮುಂಚೂಣಿಯಲ್ಲಿದ್ದು ಮುನಿಯಟ್ಟಪ್ಪ ಅಂತ ಕೊಲೆ ಆಗುತ್ತೆ. ಒಬ್ಬ ವಿದ್ಯಾರ್ಥಿ, PUC ವಿದ್ಯಾರ್ಥಿ ಸೇರಿರ್ತಾನೆ. SSLCಯಲ್ಲಿ ಫಸ್ಟ್ ಕ್ಲಾಸ್ ಬಂದಿದ್ದ ಕಾರಣಕ್ಕೋಸ್ಕರ ಆ ಊರಿನ ಅವನ್ನ ಕೊಲೆ ಮಾಡ್ತಾರೆ. ಕಾರಣ ಏನಪ್ಪ ಅಂತಂದರೆ, ಆ ಊರಿನ ಚೇರ್ಮನ್ನ ತಮ್ಮನ ಮಗಳ ಮದುವೆನ ಏನೊಂದಾಗುತ್ತೆ. ಅವ್ರ ಅಣ್ಣನ ಮಗ ಫೇಲ್ ಆಗಿರ್ತಾನೆ SSLCಯಲ್ಲಿ, ಇವನು ಪಾಸ್ ಆಗಿರ್ತಾನೆ ದಲಿತರ್ಗ. ಅವ್ರ ತಮ್ಮ ಏನು ಮಾಡ್ತಾನೆ, ಈ ಹುಡುಗನ ಕರೆದು ಚೇರ್ ಹಾಕಿ ಮುಯಿ ಬರ್ಕೊಳಪ್ಪ ಅಂತ ಹೇಳ್ತಾನೆ. ಚೇರ್ ಹಾಕಿ ಮುಯಿ ಬರ್ಕೊಳ್ಳೋದಕ್ಕೆ ಕೂರಿಸಿರ್ತಾನೆ ಅಷ್ಟೇ. ಅರೆ ನನ್ನ ಮಗನ ಕರೆದಿಲ್ಲ ನಮ್ಮ ಅಣ್ಣ ಅಂತ, ನನ್ನ ತಮ್ಮ ಅಂತ ಹೇಳಿ ಈತ ಹಾಸ್ಟೆಲ್ ಇದ್ದ ಹುಡುಗನ ಕರೆದು ಒಂದು ಅರ್ಜಿ ಬರ್ಕೊಡಪ್ಪ ಅಂತೇಳಿ ಕರೆದು ಅವನು ಕರ್ಕೊಂಡು ಹೋಗ್ಬಿಟ್ಟು ಕೋಲಾರದ ಕಟ್ಟು ಕೆಳಗಡೆ ಇರ್ತಕ್ಕಂಥ ಒಂದು ಬಾವಿ ಈಗೂ ಇದೆ. ಅದನ್ನು ಬಹುಶಃ ಅನೇಕ ಕಡೆಗೆ ಉಲ್ಲೇಖಿಸಿದ್ದಾರೆ ಅನ್ನೋದು ನನಗೆ ಅನಿಸ್ತಾ ಇದೆ. ಆ ಬಾವಿಯಲ್ಲಿ ಕಲ್ಲುಗಳು ಕಟ್ಟಿ, ಕಲ್ಲುಗಳು ಕಟ್ಟಿ ಮರ್ಮಾಂಗನ ಜಜ್ಜಿ ಹಾಕ್ತಾರೆ. ಗೆಳೆಯರೆ, ನಾನು ಯಾಕೆ ಸಮಯ ಕೇಳಿದೆ ಅಂದರೆ, ಇದು ತುಂಬ ಸ್ವಾರಸ್ಯಕರವಾಗಿರ್ತಕ್ಕಂಥ ವಿಷಯಗಳನ್ನು ಆ ಕಾಲಘಟ್ಟದಲ್ಲೇ ಎತ್ಕೊಂಡಿದ್ದು ಈ ಸಂಘಟನೆ. ಆಗ ಸಂಘಟನೆ ಗೊತ್ತಿಲ್ಲ. ರಾಮಯ್ಯ ಪ್ರತಿಭಟನೆ ಮಾಡಬೇಕು ಅಂತಾರೆ, ವಿದ್ಯಾರ್ಥಿಗಳೆಲ್ಲ ಸೇರಿಸ್ತಾರೆ. ನಾವು ದೊಡ್ಡ ಒಂದು ಅಲ್ಲಿಂದನೇ ನಚಿಕೇತನಲ್ಲಿ ಇದ್ದ ಹಾಸ್ಟೆಲಿಂದನೇ ಒಂದು ಮೆರವಣಿಗೆ ಎಲ್ಲ ಮಾಡಿ ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ. ಜಸ್ಟ್ ಇದೊಂದು ತುಣುಕು. ನಂತರ 73-74 ರಾಮಯ್ಯನವರೇ, ನಮಗೆ N. ವೆಂಕಟೇಶ್ ಅವರು ಈ ಕೋಲಾರ ಭಾಗಕ್ಕೆ ಬರ್ತಾರೆ. ಅವರು ಚಿಕ್ಕಮಗಳೂರಲ್ಲಿ ಅವರ ಅಕ್ಕನ ಮನೆ ಇದ್ದಂಥವ್ರು. ಅಲ್ಲಿ ಕೂಲಿಕಾರರು ಅವ್ರ ಜೊತೆಗೆಲ್ಲ ಸ್ವಲ್ಪ ಒಡನಾಡಿದ್ದು ಆತನಿಗೆ ಸ್ವಲ್ಪ ತಿಳುವಳಿಕೆ ಇರ್ತದೆ. ಕೋಲಾರಕ್ಕೆ ಬಂದಾಗ ಶಿವಣ್ಣ ಕೋಲಾರದಲ್ಲಿ ಇರ್ತಾರೆ. ಆತ ಆ ಬಗ್ಗೆ ಎಲ್ಲ ಮಾತಾಡ್ತಾರೆ. ನಮ್ಮ ಜೊತೆಗೆ ಸೇರ್ಕೊಳ್ತಾರೆ. ಸಂಘಟನೆ ಇರಲಿಲ್ಲ. ರಾಮಯ್ಯ, ನಾನು, N. ವೆಂಕಟೇಶು ಇದೇ ದಲಾಖಾಯಿಸಮ್ಗೆ ಕೋಲಾರದಿಂದ ಬರ್ತೀವಿ. ಕರೆಕ್ಟ್ ರಾಮಯ್ಯ? 3 ಜನ ಚರಿತ್ರೆಗಳನ್ನು ಏನೇನೋ ಬರಿತಾ ಇದ್ದಾರೆ, ಬರ್ಕಡ್ಲಿ. ಆದರೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಒಂದು ರಾತ್ರಿ ಎಲ್ಲ ಬರಬೇಕು. ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, N. ವೆಂಕಟೇಶು ತಾಯಿಯಾಗಿ ನಮ್ಮೊಳಗಡೆ ಇದ್ದ. ಇವತ್ತಿಗೂ ನನಗೆ ಅನಿಸ್ತದೆ, ಆ ದಿನಗಳನ್ನು ನೆನೆಸ್ಕೊಂಡ್ರೆ ಜುಮ್ ಅನ್ನುತ್ತೆ. ನಮಗೇನು ಗೊತ್ತಿಲ್ಲ ಕಣ್ರಿ, ಈ ದೇಶ ಗೊತ್ತಿಲ್ಲ, ರಾಜ್ಯ ಗೊತ್ತಿಲ್ಲ, ಅಂಬೇಡ್ಕರ್ ಗೊತ್ತಿಲ್ಲ, ಏನಿಲ್ಲ. ಒಂದಷ್ಟು ಗೊತ್ತಿದ್ದು ತಿಳುವಳಿಕೆ ಬರ್ತಾ ಇದ್ದಿದ್ದು ಈ ಮೂಲಕ. 75 ವಾಪಸ್ ಬರ್ತೀವಿ. ಅಲ್ಲಿ ನಿರ್ಣಯಗಳು ಏನೇನೋ ಆಗುತ್ತೆ. ಇದು ಕೇವಲ ಸೀಮಿತ ಆಗಬಾರ್ದು ಲೇಖಕರಿಗೆ ಮತ್ತು ಕಲಾವಿದರಿಗೆ ಅಂತ ಒಂದು ಭಾವನೆ ಬರುತ್ತೆ.
ಇದಕ್ಕೊಂದು ರೂಪ ಕೊಡಬೇಕು ಅಂತೇಳಿ ಅದು ಚಿಗುರು ಹೊಡೆದಿರೋದು ದಲಿತ ಸಂಘರ್ಷ ಸಮಿತಿ ಅಂತ ಕೊಡಬೇಕು ಅಂತ ಅನ್ನೋದು ಚಿಗುರು ಹೊಡಿತು ಅಲ್ಲಿ ಅಂತ. ಬಹುಶಃ ಎಷ್ಟು ಜನ ಮರ್ತಿದ್ದಾರೋ ಅಥವಾ ಜ್ಞಾಪಕ ಇದೆ ಗೊತ್ತಿಲ್ಲ, ನಮಗೆ ಗೋವಿಂದ ಏನೋರು ಹೇಳಬೇಕು. ಅಲ್ಲೆಲ್ಲ ಅದು ಸಮ್ಮೇಳನದಲ್ಲಿ ಆಮೇಲೆ ಬಂದಿದ್ದು. ಆದರೆ ಇದು ಸೀಮಿತ ಆಗಬಾರ್ದು ಅಂತ, ದಲಿತ ಸಂಘರ್ಷ ಸಮಿತಿ ಕೇವಲ ದಲಿತ ಲೇಖಕರು ಮತ್ತು ಕಲಾವಿದರಿಗೆ ಸೀಮಿತ ಆಗಬಾರ್ದು ಅಂತ ನನ್ಗೆ ಅನಿಸಿರ್ಲಿಲ್ಲ. ಅಲ್ಲಿ ನಾನು ಕಲಾವಿದನಾಗಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ. ರಾಮಯ್ಯ ಬರ್ರಿ ಬರಪ್ಪ ಅಂತ ನಾವು ಹೊರಟ್ವಿ. ಇದಕ್ಕೆ ಕಾರಣ ಬೇರೆ ಬೇರೆ ಇತ್ತು. ಆಗ ಒಂದಷ್ಟು ಸಿಟಿಲಿ ಹೊಡಿತಾ ಇದ್ದಂತಹ ಈ ಅಸ್ಪೃಶ್ಯತೆಯ ಕಾವು. ನಾನು ಯಾಕೆ ಆ ಮಾತು ಹೇಳ್ತಾ ಇದ್ದೇನೆ, 1975 ಜೂನ್ 25 ಇಂದಿರಾ ಗಾಂಧಿಯವರು ಒಂದು ತುರ್ತು ಪರಿಸ್ಥಿತಿಯನ್ನು ಏರ್ತಾರೆ. ರಾಮಯ್ಯನಿಗೆ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ನಾವೊಂದು ಮನೆ ಮಾಡಿರ್ತೀವಿ, ಒಟ್ಟಿಗೆ ರಾಮಯ್ಯ, ರತ್ನಮ್ಮ, ಶಾಂತಮ್ಮ ನಾವೆಲ್ಲ ಒಟ್ಟಿಗೆ ಇರ್ತೀವಿ. ಅಲ್ಲೇ ಊಟ ಮಾಡ್ಕೊಂಡು ಆ ಒಂದು ಮನೆಯಲ್ಲಿ ಇರ್ತೀವಿ. ಗಲ್ಪೇಟೆ ರಮಯ್ಯ. ಪತ್ರಿಕೆಗಳನ್ನು ಓದೋದು, ಮಾತನಾಡೋದು, ಚರ್ಚೆಗಳು ಮಾಡೋದು, ಇದೇ ವಿಷಯಗಳಲ್ಲಿ ಇಷ್ಟೇ ನಮ್ಮ ತಲೆಯಲ್ಲಿ ಇದ್ದದ್ದು. ನಮಗೇನು ಗೊತ್ತಿರಲಿಲ್ಲ, ದಲಿತ ಸಂಘರ್ಷ ಸಮಿತಿ ಅಂತ ಏನು ಗೊತ್ತಿರಲಿಲ್ಲ. ಅಲ್ಲಿಗೆ ಹೋಗಿ ಬಂದ ಮೇಲೆ ರಾಮಯ್ಯ ತೆಗೆದುಕೊಳ್ತಾನೆ, ಒಂದು ಗುಂಡು ಪಿನ್ ತೆಗೆದುಕೊಂಡು ಈ ಬೆರಳಿಗೆ ದಾರ ಕಟ್ಟಿ ರಕ್ತನ ಚುಚ್ಚಿ ಈ ರಕ್ತದಲ್ಲಿ ಇಂದಿರಾ ಗಾಂಧಿಗೆ ಸಹಿ ಹಾಕಿ ಒಂದು ಮೆಮೊರಾಂಡಮ್ನ ಕೊಡ್ತೀವಿ ನಾವು. ಕರೆಕ್ಟ್? ಅದು ಏನೇ ಇರ್ಬೋದು, ಹೇಗೆ ಇರ್ಬೋದು ಅಲ್ಲ. ನಾನು ಇವತ್ತಿನ ನಾವು ಏನದನ್ನು ಪ್ರಜ್ಞಾಪೂರ್ವಕವಾಗಿ ವಿಚಾರ ಮಾಡೋದಾದರೆ ಆ ಒಂದು ತಳ ಬಂದಿದ್ದು ಇಲ್ಲಿ ನಾವು ಮಾಡಿದಂಥ ಮನೆಯಲ್ಲಿ ರಾಮಯ್ಯ ಮತ್ತು ನಾವು. ಯಾರ್ದು ಕಪ್ಪಾಗಿದೆ ಯಾರ್ದು ಕೆಂಪಗಿದೆ ನೋಡಿ ಅಂತ ಮಾತನಾಡ್ತಾನೆ ಅದನ್ನು ನಾವು ಮಾಡಿದ್ವಿ. 75 ಇನ್ನು ಗೆಳೆಯರೆ, ತುರ್ತು ಪರಿಸ್ಥಿತಿ ಎಲ್ಲ ಆದ ನಂತರ ಸಭೆಗಳಾಗಿತ್ತು. ಸಿದ್ಧಲಿಂಗಯ್ಯನವರು ಇಲ್ಲಿ ಗಲಾಟೆಗಳು ಮಾಡ್ತಿತ್ತು. ಸಿದ್ಧಲಿಂಗಯ್ಯನ ಸಭೆಯಲ್ಲಿನೇ ಹೊಡೆದು ಅವ್ರ ಹಿಂದ್ಗಡೆ ಧುಮುಕಿ ಓಡೋಗಿದ್ದು, ಇದೆಲ್ಲ ಒಂದು ಚರಿತ್ರೆಗಳಾಗಿ ನಮ್ಮ ಮುಂದೆ ಕಾಣಿಸ್ತಾ ಇದೆ. ನಿಮಗೆಲ್ರಿಗೂ ಗೊತ್ತಿದೆ, ನೀವೆಲ್ಲ ಓದ್ಕೊಂಡಿದ್ದೀರಿ. ಆ ಸಂದರ್ಭದಲ್ಲಿ ಅದಾದ ನಂತರ 1976 ಆಗಸ್ಟಲ್ಲಿ ನಾನು ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರಿಗೆ ಬರ್ಲಿಕ್ಕೆ ಕಾರಣ ಜೀವನದ ಪ್ರಯುಕ್ತ. ನಾನು ಆಗ್ಲೇ ಒಂದು ಕಲೆಯಲ್ಲಿ ಒಂದು ಉತ್ತಮವಾದ ರ್ಯಾಂಕ್ ಬಂದಿತ್ತು. ಅಲ್ಲಿನೇ ಕೆಲವು ಅವರು ರಿಜಿಸ್ಟರ್ ಮಾಡಿರ್ತೀವಿ. ಅಲ್ಲಿಂದ ಒಂದು ಪತ್ರ ಬರುತ್ತೆ. ನನ್ನ ತಾಯಿ ಭಾರಿ ಖುಷಿ ಪಟ್ಟು, ರಾಮಯ್ಯನಿಗೆ ಗೊತ್ತಿದೆ ನನ್ನಮ್ಮ ಏನು ಕಷ್ಟ ಬಿದ್ದಿದ್ದಾಳೆ ಅಂತ. ಒಂದೇನೋ ದೊಡ್ಡ ಉದ್ಯೋಗ ಬಂದ್ಬಿಟ್ಟಿದೆ ಅಂತ ಕಾರ್ಡ್ ಕಳಿಸ್ತಾರೆ. ನಾನು ರಾಯಚೂರಲ್ಲಿದ್ದೆ, ಅಗ್ರಿಕಲ್ಚರ್ ಇಂಜಿನಿಯರಿಂಗಲ್ಲಿ. ಅದನ್ನ ತೆಗೆದುಕೊಂಡು ಕನ್ನಿಂಗ್ಯಾಮ್ ರೋಡಲ್ಲಿರ್ತಕ್ಕಂಥ MCAಗೆ ಬರ್ತೀನಿ. ಅವತ್ತು ಇಂಟರ್ವ್ಯೂ ಆಗುತ್ತೆ. ಅದು ಕನ್ನಿಂಗ್ಯಾಮ್ ರೋಡಲ್ಲಿ ಆ ದೊಡ್ಡ ಬಿಲ್ಡಿಂಗ್ 9ನೇ ಫ್ಲೋರಲ್ಲಿ ಆ ಕಚೇರಿ MCA ಅಂತ. ಆ 9ನೇ ಫ್ಲೋರಲ್ಲಿ ಹೋಗ್ಬೇಕಂತ ಲಿಫ್ಟಲ್ಲಿ ಹೋಗಿದ್ದೆ ಪ್ರಥಮ. ಅದನ್ನು ನೋಡಿದ ತಕ್ಷಣ ನನಗೆ ಏನೇನೋ ಒಂಥರ ಆಯಿತು. ಆ ಕಚೇರಿಗೆ ಹೋದರೆ ಒಂದು ಹೊರದೇಶಗಳ ಫಾರಿನ್ ಕಂಟ್ರಿಯ ಕಲ್ಚರ್ ಇರ್ತಕ್ಕಂಥ ಇದು ಕಾಣಿಸ್ತಾ ಇದೆ ನನಗೆ. ನನ್ನ ಎದುರಿಗೆ ಒಂದು ಟೈಪಿಸ್ಟ್ ಕೂತಿತ್ತು. ಆಕೆ ಐ ಹೀಲ್ಡ್ ಹಾಕ್ಕೊಂಡು ಆಫ್ ಸ್ಕರ್ಟ್ ಹಾಕ್ಕೊಂಡು ತುಂಬ ನಾವೇನು ಮ್ಯಾಗ್ಝಿನ್ಗಳಲ್ಲಿ ನೋಡ್ತೀವಿ ಆ ಥರ ಒಂದು ಸ್ಮಾರ್ಟಾಗಿ ಕಾಣಿಸ್ತಾ ಇದ್ಲು. ನಾನು ಹೋದ ತಕ್ಷಣ ಬರ್ಮಾಡ್ಕೊಂಡು ಕೂರಿಸಿದ್ರು. ಅವ್ರ ಎದುರಿಗೇನೆ ಕೂತ್ಕೊಂಡೆ. ಆಕೆ ಟೈಪಿಂಗ್ ಮಾಡೋದು ಏನು ಮಾಡ್ತಿದ್ದೋ, ಎಷ್ಟೊತ್ತು ಕೂತಿರೋದು ಕರೀಲಿಲ್ಲ ಅಂತ ಅವರು ಹೊರಗಡೆ ಹೋಗಿ MDಗೆ ತಿಳಿಸಿದ್ದಾರೆ. ನಾನು ಆಕೆನ ಸ್ಕೆಚ್ ಮಾಡ್ತಾ ಇದ್ದೆ. ಇದು ಸ್ವಲ್ಪ ತರಳೆ ಅಲ್ವಾ? ರಾಮಯ್ಯನ್ ಗೊತ್ತೈತಿ. ಕಾಲೇಜಲ್ಲಿ ಇರಬೇಕಾದ್ರೆ ಯಾರು ಕಂಡ್ರೆ ಅವ್ರು ಏನೋ ಒಂದು ಸ್ಟ್ರಕ್ಚರ್ ಸಿಕ್ಕಿದ ತಕ್ಷಣ ಅದನ್ನೇನೋ ಬರೆಯೋದು, ಏನೋ ಮಾಡೋದು, ಈ ಥರದ ಒಂದು ಇತ್ತದು. ಮಾಡಿದ ತಕ್ಷಣ ಅವರು ಒಂದು 10 ನಿಮಿಷ ಆದಮೇಲೆ ಒಳಗಡೆ ಕರೆದ್ರು. ಏನು ಮಾಡ್ತಾಯಿದ್ರು ಇಷ್ಟೊತ್ತಂತ ಒಬ್ಬರು ಜಯದೇವ್ ಅಂತ ಕನ್ನಡದಲ್ಲಿ ಮಾತಾಡ್ತಾಯಿದ್ರು. ಇನ್ನೊಬ್ಬರು ಪೀಟರ್ ಕೊಲರ್ಸ್ ಅಂತ ಹೇಳ್ಬಿಟ್ಟು ಈಸ್ ತುಂಬ ಮೇಧಾವಿ IAS ಆಫೀಸರ್. ಅವರು ಬಿಟ್ಟು ಈ ಅಡ್ವರ್ಟೈಸಿಂಗ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ಸ್ಪೆಷಲೈಸೇಷನ್ ಇತ್ತು ಅವ್ರಿಗೆ. ಅವ್ರು ತಗೊಂಡಿದ್ರು. ಕರೆದ್ರು, ಏನಿಲ್ಲ ಸರ್ ಈ ಥರ ಚಿತ್ರ ಬಿಡಿಸ್ತೀನಿ ನೋಡಿ. ಹೌದಾ? ಆಮೇಲೆ ಅವ್ರವ್ರು ಏನೋ ಮಾತನಾಡ್ಕೊಂಡು ನನಗೆ ಇಂಗ್ಲೀಷ್ ಅಷ್ಟು ಅರ್ಥ ಬರ್ತಿರಲಿಲ್ಲ ಆಗ. ಮತ್ತು 1 ಗಂಟೆ ಬರೀಲಿಕ್ಕೆ ಇದನ್ನು ನೀವು ಬಿಡಿಸಿ ಇದನ್ನು ಅಂತ ಹೇಳಿದ್ರು. ಅದ್ರ ಜೊತೆಗೆ ಒಂದಷ್ಟು ಅಕ್ಷರಗಳನ್ನು ಕೊಟ್ಟರು. ಆ ಅಕ್ಷರಗಳನ್ನು ಬಿಡಿಸಿ ಸಂಜೆ ಆಯಿತು, ಮಧ್ಯಾಹ್ನ ಊಟ ಟೈಮ್ ಆಯಿತು. ಹೋಗಿ ಊಟ ಮಾಡ್ಕೊಂಡು ಬನ್ನಿ ಅಂತಂದರು. ಆ ಊಟ ಮಾಡ್ಕೊಂಡು ಬಿಲ್ ತಗೊಂಬನ್ನಿ ಅಂತಂದರು. ನನಗೆ ಊಟ ಮಾಡಿ ಆಗ 76ರಲ್ಲಿ 10 ರೂಪಾಯಿ ಒಂದು ಊಟದ್ದಿದ್ದು, ಯಾವುದೊಂದು ಕ್ಯಾಂಟೀನ್ ಥರ ಇತ್ತು, ತಿಂದ್ವಿ ನಮ್ಮ ಆಫೀಸ್ ಹತ್ರನೇ. ಇದ್ರ ಪಕ್ಕದಲ್ಲಿ ಬಿಲ್ ತೆಗೆದುಕೊಂಡು ಕೊಟ್ಟೆ.
ಅವ್ರಿಗೆಲ್ಲ ಆಶ್ಚರ್ಯ ಆಗಿದೆ, ಬರೀ ಏನು 10 ರೂಪಾಯಿ ತಿನ್ಕೊಂಡ್ ಬಂದಿದ್ದಾನಲ್ಲ ಈ ಹುಡುಗ, ಏನಪ್ಪ ಏನು ಅಂತ. 22 ವರ್ಷದ ಹುಡುಗರು. ಕೊನೆಗೆ ಆಯಿತು, ವಾಪಸ್ ಹೋದ್ರೆ ರಾಜ್ಯಕ್ಕೆ. ಅದು ಬಂದಿದ್ದು ಫೇರು ಗೀರೆಲ್ಲ ಕೊಟ್ಟರು. ಮತ್ತು ಅವರು ಇಮಿಡಿಯೇಟ್ ಕಳಿಸ್ಕೊಟ್ರು. 150 ರೂಪಾಯಿ ನಿಮಗೆ ಸ್ಯಾಲ್ರಿ, ಸ್ಟೈಫಂಡು, 3 ವರ್ಷ ನೀನು ಕೆಲಸ ಮಾಡಬೇಕು ಅಂತ. ಯಾವುದನ್ನು ಆಯ್ಕೆ ಮಾಡ್ಕೋಬೇಕು? ಭಾರಿ ಇಕ್ಕಟ್ಟಿನ ಸ್ಥಿತಿ. ಏಕೆಂದರೆ ನಾವಿಬ್ಬರಲ್ಲಿ ಸೇರಿದ್ವಿ, ಮುನ್ಸವಪ್ಪ ಅಂತ ನನ್ನ ಮಾಮೈದ. ನಮ್ಮಿಬ್ಬರನ್ನೂ ಸಾಕಬೇಕಾಗಿತ್ತು ನಮ್ಮ ಕುಟುಂಬದಲ್ಲಿ. ರಾಮಯ್ಯ ಚೆನ್ನಾಗಿ ಗೊತ್ತಿದೆ. ಅಮ್ಮ ಆ ಊರಿಂದ ನಮ್ಮ ಅಡುಗೆ ಸಾಮಾನು ಅದು ಇದು ಹೊತ್ಕೊಂಡು ಮನೆಗೆ ಬರ್ತಕ್ಕಂಥವ್ಳು ನನ್ನ ತಾಯಿ. ಅವಳಿಗೆ ಹೊರೆ ಕೊಡಬಾರ್ದು ಅಂತ ನಾನು ಸ್ವಂತವಾಗಿ ನಿಲ್ಲಬೇಕು ಅಂತ ಆ 150 ರೂಪಾಯಿಗೆ ಒಪ್ಕೊಂಡು 10 ರೂಪಾಯಿ ಅದರಲ್ಲಿ ಕಟ್ ಮಾಡೋರು. ಈಗೇನು ನಿಮಗೆ ಶಿವಾಜಿ ಗಣೇಶನ್ ಹೇಳಿದ್ರು, ಅಲ್ಲಿ ಗಣೇಶ ಮಹಲ್ನಲ್ಲಿ ಯಾರೊಬ್ಬರು ಸ್ನೇಹಿತರು ನಮ್ಮ ಆಫೀಸ್ನವರು ಒಂದು ರೂಮು, ಆ ರೂಮಲ್ಲಿ ನನಗೂ ಒಂದು ಅವಕಾಶ ಕೊಟ್ಟರು. ಅವ್ರ ಮೆಡ್ರಾಸ್ನವರು. ಈ ಸಂದರ್ಭದಲ್ಲಿ ನಾನು ಪಂಚಮನ ತುಂಬ ಜ್ಞಾಪಿಸ್ಕೊಳ್ತೀನಿ. ಆಗಾಗಲೇ 76 ಚಿಕ್ಕಮಗಳೂರು ಸಮ್ಮೇಳನ 77ರಲ್ಲಾಗುತ್ತೆ. 78ರಲ್ಲಿ ಆರ್ ಗೋಪಾಲ ಸ್ವಾಮಿ ಹಾಸ್ಟೆಲಲ್ಲಿ ಸಭೆಗಳಾಗ್ತವೆ. ಈ ಆರ್ ಗೋಪಾಲ ಸ್ವಾಮಿ ಹಾಸ್ಟೆಲಲ್ಲೇ ಅನೇಕ ನಿರ್ಣಯಗಳನ್ನ ತೆಗೆದುಕೊಂಡಿದ್ದು. ದಲಿತರ ಸಮಿತಿ ಹೇಗಿರಬೇಕು, ಜಾತಿ ವಿನಾಶಕ್ಕೆ ಏನೇನು ಮಾಡಬೇಕು ನಾವು, ಇಲ್ಲ ಇದಕ್ಕೆ ಅಂತರ್ಜಾತಿ ವಿವಾಹಗಳ ಒಂದು ಮೊದಲು ನಾವು ಈ ಥರದ್ದು ಮಾಡೋಣ. ಎಲ್ಲರೂ ಆಗಿದ್ದಾರೆ, ಮಹಾದೇವನ ಆದಿಯಾಗಿ ಗೋವಿಂದಯ್ಯನ ಆದಿಯಾಗಿ ಎಲ್ಲರೂ ನಾವೆಲ್ಲ ಈ ಥರ ನಿರ್ಣಯ ಮಾಡ್ಕೊಂಡ್ವಿ. ಅದು ಹೌದು, ಇದೇ ನಮಗೆ ಹೋಗ್ಬೇಕು. ಮತ್ತು ಹಾಸ್ಟೆಲ್ಗಳಿಗೆ ಹೋಗ್ಬೇಕು, ಕಾಲೋನಿಗಳಿಗೆ ಹೋಗಿ ಪಾಠ ಮಾಡಬೇಕು ಅಂತ. ತುಂಬ ಅದ್ಭುತವಾದ ಇದು ಹೀಗಿರಬೇಕು ಅಂತ. ಆ ಸಂದರ್ಭದಲ್ಲಿ ಸ್ವಲ್ಪ 79 ಅಂತ ಕಾಣುತ್ತೆ, ಹೊಲ್ಲಾಪುರದ ಕ್ಯಾಂಪು. ಹಿಂದೂದರ ಹೊಲ್ಲಾಪುರದಲ್ಲಿ ಪ್ರಥಮ ಬಾರಿಗೆ ಈ ಶಿಬಿರವನ್ನು 2 ದಿವಸಗಳ ಕಾಲ 3 ದಿವಸಗಳ ಕಾಲ ಆಯೋಜನೆ ಮಾಡಿರ್ತಾರೆ. ಹೊಲ್ಲಾಪುರದವ್ರ ಊರು ಅದು. ಆ ಹೊಲ್ಲಾಪುರದ ಕ್ಯಾಂಪಿಗೆ ಹೋಗ್ತೀವಿ. ಬೆಳಗ್ಗೆ ಮಂಜು ಬೀಳ್ತಾ ಇರ್ತದೆ. ನಾವೆಲ್ಲ ಶಿಬಿರದಲ್ಲಿ ಬಿ ಕೃಷ್ಣಪ್ಪನವರು ಡ್ರಿಲ್ ಮಾಡಿಸಿ ಅದನ್ನು ಎಲ್ಲರೂ ಯಾರ್ಯಾರು ಬಂದಿದ್ದಾರೆ ಅಂತ ಒಂದು ತೆಗೆದುಕೊಂಡ ಸಂದರ್ಭ ನಾವೆಲ್ಲ ಲೈನಾಗಿ ನಿಂತಿದ್ದೀವಿ. ದಿಢೀರ್ನೆ ಶಿಬಿರದಿಂದ ಒಂದು ಮೆಸೇಜ್ ಬಂತು, ಯಾರೋ ಓಡ್ ಬಂತು, ಸರ್ ನೀರಲ್ಲಿ ಯಾರೋ ಮುಳುಗಿ ಸತ್ತೋಗಿದ್ದಾರೆ ಅಂತ. ಆ ನೀರಲ್ಲಿ ಮುಳುಗಿದ್ದ ಸತ್ತೋಗಿರೋ ಯಾರಪ್ಪ ಅಂತಂದರೆ ಆತನಿಗೆ ಜ್ವರ ಇತ್ತು. ಹಾಡ್ಯ ಸೋಮಶೇಖರ್. ಈ ಸೋಮಶೇಖರ್ ಅಣ್ಣನೇ ಅಂತ ನೀವು ಹಾಡು ಬರ್ದಿದ್ದೀರಲ್ಲ, ಇದು ಆಡ್ಯ ಸೋಮಶೇಖರ್. ಬಿಚ್ಚಳಿ ಶ್ರೀನಿವಾಸು, ಕರ್ನಲ್ ನಾರಾಯಣ ಸ್ವಾಮಿ ಇವರೆಲ್ಲ ಮುಳುಗಿ, ನೀರಲ್ಲಿ ಮುಳುಗಿ, ಆ ದೊಡ್ಡ ನೀರು ಹರಿತಾ ಇದ್ದದ್ದೆಲ್ಲ ಆತನ ಹೊರಗಡೆ ತೆಗೆದುಕೊಂಡು ಬಂದು ಅಲ್ಲಿಟ್ಟು ಅದು ಮಾಡ್ತಾರೆ. ನಾನು ಒಂದು 30 ವರ್ಷಗಳ ನಂತರ ಹಿಂದೂತರ ಜೊತೆಗೆ ಅಲ್ಲಿಗೆ ಹೋಗಿದ್ದೆ. ಅದೆಲ್ಲ ಬರೀ ಬೆತ್ತಲಾಗಿತ್ತು. ಕೆರೆ ನೀರೆಲ್ಲ ಬತ್ತಿ ಹೋಗಿತ್ತು. ಒಂಥರ ಬಿಕ್ಕು ಅಂತ ಇತ್ತು. ಆ ಮರ ಎದುರು ನೋಡ್ತಾ ಇತ್ತು. ಯಾರೋ ಬಂದಿದ್ದಾರಲ್ಲಪ್ಪ, ಅವ್ರಿಗೆ ಉತ್ತರ ಕೊಡಬೇಕು ಅಂತ ಆ ಮರದ ಕೆಳಗಡೆನೆ ಪೋಸ್ಟ್ ಮಾರ್ಟಮ್ ಮಾಡಿದ್ದು. ಹಾಡ್ಯ ಸೋಮಶೇಖರು ಯಾವ ಜಾತಿನೋ ಏನೋ ಹೇಗೋ ಗೊತ್ತಿಲ್ಲ. ಹಾಸನ ಜಿಲ್ಲೆಯಲ್ಲಿ ಸಕಲೇಶ್ಪುರದಲ್ಲಿ ಹತ್ತಿರದಲ್ಲಿದ್ದಂಥ ಹಾಡ್ಯ. ಆ ಊರಿಗೆ ಹೋಗ್ತೀವಿ ಎಣ ನೆತ್ಕೊಂಡು, ಮಳೆ. ಹಾಗಾಗ್ಲೇ ತ್ಯಾಗಿ ತುಂಬ ಪ್ರಚಾರಕ್ಕೆ ಬಂದಿದ್ದ. ತ್ಯಾಗಿನ ಕಂಡ್ರೆ ಎದರಿಕೆ, ಆ ಗೌಡ್ರುಗಳಲ್ಲೆಲ್ಲ ನಡಗಿಸಿದ್ದ ಅಂತ. ಆ ಸಂದರ್ಭದಲ್ಲಿ ಅಂಬಾಸಿಡರ್ ಕಾರಲ್ಲಿ ನಾನು ಕೂತಿದ್ದೇನೆ, ಅವ್ರು ಕೂತಿದ್ದೇನೆ. ಈ ಶಾಲು ಇತ್ತು, ಶಾಲುನ ಒದ್ಕೊಂಡು ಆ ಕಾರಿಂದ ಹೊರಡ್ತೀವಿ ಅವ್ರಿಗೆ. ಅದ್ಯಾವುದಾದ್ರು ಊರುಗಳು ಬಂದಾಗೆಲ್ಲನೇ ಶಾಲು ಹಿಂಗೆ ಒದ್ಕೊಳ್ಳೋದು. ಎಷ್ಟೊಂದು ಇನ್ನು ಕಂಡ್ರೆ ಇವರೇ ಸಾಯಿಸ್ಬಿಟ್ಟಿದ್ದಾರೆ ಅಂತ ಹರಡಿಸ್ಬಿಟ್ಟಿದ್ದಾರೆ ಅವರು. ಇವರ ಶಿಬಿರಕ್ಕೆ ಕರ್ಕೊಂಡೋಗಿ ಸಾಯಿಸ್ಬಿಟ್ಟಿದ್ದಾರೆ ಇವರು ಅಂತ ಒಂದು ಹಬ್ಬಿತ್ತು. ಅದು ಸುಳ್ಳು. ದಿಢೀರ್ನೆ ಲಾರಿಗಳಲ್ಲಿ ತಂತು ಎಣ ಬಂತು. ಅಲ್ಲಿ ನಾವೆಲ್ಲ ಸೇರಿಕೊಂಡು, ಅವ್ರ ಅಕ್ಕ ಟೀಚರ್ ಆಗಿದ್ದರು. ಅದನ್ನ ಹಾಗೋ ಈಗ ಮಾಡಿ ಸುಟ್ಟರು. ಅದನ್ನು ಸುಟ್ಟ ನಂತರ ನಾವೆಲ್ಲ ಹೊರಗೆ ಬಂದ್ವಿ. ಹಾಸನದಲ್ಲಿ ಬಂದು ಆ ರೂಮಲ್ಲಿ ಉಳ್ಕೊಂಡು ಮತ್ತೆ ನಾವು ಬೆಂಗಳೂರಿಗೆ ಬಂದ್ವಿ. ಇದನ್ನು ಯಾಕೆ ಹೇಳ್ತಾ ಇದ್ದೆ ಅಂದರೆ, ತ್ಯಾಗದ ಜೀವನವನ್ನು ನಾನು ನಿಮಗೆ ಬಿಚ್ಚಿಡ್ತೆ. ತ್ಯಾಗದ ಜೀವನ, ಅದ್ರ ಹಿಂದ್ಗಡೆ ಎಷ್ಟು ಕಷ್ಟಗಳಿತ್ತು ನಿಮ್ಗೆ ಯಾರಿಗೂ ಹೇಳಲಿಕ್ಕಾಗಲ್ಲ. ನಾವು ಒಂದು ದಿವಸ ನೀವು ದೊಡ್ಡದಾಗಿ ಏನಾದ್ರು ಮಾಡಿದಾಗ ಆ ಸಂದರ್ಭದಲ್ಲಿ ನಾವು ಹೇಳ್ಕೊಳ್ಳೋಣ. ಆನಂತರ ನಾಮದ ಚಿಲ್ಮೆ 1971 ಜನವರಿ 16 ಮತ್ತು 21ರವರೆಗೆ ನಾಮದ ಚಿಲ್ಮೆ. ಹೀಗೆ ಕುಂದೂರು ತಿಮ್ಮಯ್ಯ ನಾಮದ ಚಿಲ್ಮೆ ಶಿಬಿರ ಆಗುತ್ತೆ. 6 ದಿನಗಳ ಕಾಲ ರಾಜ್ಯ ಮಟ್ಟದ ಶಿಬಿರ. ಮತ್ತು ಅದೇನೇ ಕೋಲಾರ ಜಿಲ್ಲೆಯವರು ತುಂಬ ಎಚ್ಚೆತ್ಕೊಂಡು 79 ಜೂನ್ ಕೋಲಾರ ಕೋನ್ಕುಂಟು ಶಿಬಿರನ ಮಾಡ್ತಾರೆ. ಆ ಶಿಬಿರದಲ್ಲೆಲ್ಲ ಭಾಗವಹಿಸುತ್ತೆ.
ಈ ನಾಮದ ಚಿಲ್ಮೆ ಶಿಬಿರದಲ್ಲಿಯೂ ನಾನು ಹೋಗಿದ್ದೆ. ಯಾಕಂದರೆ ನಾವು ಕೆಲಸದಲ್ಲಿದ್ದಾಗ ಪೂರ್ತಿ ಭಾಗವಹಿಸ್ಲಿಕ್ಕಾಗಲ್ಲ, ಒಂದು ದಿವಸ 2 ದಿವಸ ಮಾಡಿದ್ವಿ ಆ ಬೆಟ್ಟದ ನಾಮದ ಚಿಲ್ಮೆದು. ಅಂದರೆ ಯಾಕೆ ಇವತ್ತು ಶಿಬಿರ ಮಾಡಿ ಎಷ್ಟು ವರ್ಷಗಳಾಗ್ತಾ ಇದೆ, ಆ ಶಿಬಿರ ಈ ಶಿಬಿರ. ಈಗ 1979 ಆ ಸ್ಥಿತಿಯಲ್ಲಿ ಶೇಷಗಿರಪ್ಪನ ಮಗಳನ್ನು ಅತ್ಯಾಚಾರ ಮಾಡ್ತಾರೆ. 79 ಶೇಷಗಿರಪ್ಪ ತಮ್ಮಂದಿರು, ಕೃಷ್ಣೇಗೌಡನ ತಮ್ಮಂದಿರು ಇವರೆಲ್ಲ ಸೇರಿಸಿ, ಅದಕ್ಕೆ ಹೆಚ್ಚು ರಾಮಯ್ಯ ಮತ್ತು ಇವರ ಆ ಸ್ಥಳಕ್ಕೆ ಹೋಗಿನೇ ರಾಮಯ್ಯ ಹಾಡನ್ನು ಬರೀತಾರೆ. ಅದು ನಮ್ಮ ಮುನಿಸ್ವಾಮಿನ ಕೇಳಿ ರಾಮಯ್ಯ ಆ ಹಾಡಿಗೆ ಒಂದು ಇತ್ತಲ್ಲ ತೆಲುಗುದು, ಅದನ್ನು ಹೇಳು ಅಂತ. ಇವತ್ತು ನಾನು ಯಾಕೆ ಈ ಮಾತುಗಳು ಹೇಳ್ತಾ ಇದ್ದೇನೆ ಅಂದರೆ, ಹೇಗೆ ಸಾಹಿತ್ಯ ತಕ್ಷಣಕ್ಕೇನೆ ಉಟ್ಕೊಳ್ತದೆ ಅನ್ನೋ ಕಾರಣಕ್ಕೆ. ಸಾಹಿತ್ಯ ಬೇರೆಯವರು ಒಂದು ಹೂವನ್ನು ವರ್ಣಿಸಿ ಆ ಮುಳ್ಳುಗಳನ್ನು ಬಗ್ಗೆ ಮಾತನಾಡದೆ, ಆ ಗೊಬ್ಬರ ಹಾಕಿದವನ್ನ ಮಾತನಾಡದೆ, ಕೃಷಿಕನನ್ನು ಮಾತನಾಡದೆ, ಅದನ್ನು ಸಾಕಿದವನ್ನ ಮಾತನಾಡದೆ ವೈಭವೀಕರಿಸಿ ಈ ದೇಶದಲ್ಲಿ ಸಾಹಿತ್ಯ ಬರ್ತಾ ಇದೆಯಲ್ಲ, ಆ ಸಾಹಿತ್ಯಕ್ಕೆ ಪ್ರತಿರೋಧವಾಗಿ ಒಂದು ಸಾಹಿತ್ಯ ಹುಟ್ಕೋಬೇಕಲ್ಲ, ಒಂದು ಚಳುವಳಿ ಹುಟ್ಕೋಬೇಕಲ್ಲ ಅನ್ನೋ ಕಾರಣಕ್ಕೆ. ತಕ್ಷಣಕ್ಕೆ ನೀ ಹುಟ್ಟಿ ಬಂದಿಯಮ್ಮ ನನ್ನ ತಂಗಿ ಅನಸೂಯ, ಕೋಟಿ ಕೋಟಿ ಬಾಧಗಳಲ್ಲಿ ಲಕ್ಷಾಂತರ ನೋವುಗಳಲ್ಲಿ ನೀವು ಹುಟ್ಟಿ ಬಂದಿಯಮ್ಮ ಅಂತ ಯಾರಿಗಿರಿ ಬರ್ತದೆ ಈ ಪದಗಳು? ಮುಸ್ಲಿಂಗಯ್ಯ ಆ ಪದಗಳನ್ನು ಆ ಅಕ್ಷರಗಳಲ್ಲೇ ರಕ್ತ ಅಡಗಿದೆ ಅಂತ, ಆ ಅಕ್ಷರಗಳಲ್ಲೇ ನೋವು ಅಡಗಿದೆ ಅಂತ, ಆ ಅಕ್ಷರಗಳಲ್ಲಿ ನಮ್ಮ ಇಡೀ ಜೀವನದ ಚಿತ್ರಣ ಅಡಗಿದೆ ಅಂತ. ಆ ಕಾರಣಕ್ಕಾಗಿ ಸಾಹಿತಿಗಳು ನಮ್ಮಲ್ಲಿ ಆ ನೋವುಣ್ಣಂಥವ್ರು. ತಕ್ಷಣಕ್ಕೆ ಬರೀತಾನೆ ರಾಮಯ್ಯ, ಮುನ್ಸ್ವಾಮಿಗೆ ಹೇಳ್ತಾನೆ, ಅದು ಆಂಧ್ರದ ಟೋನ್ ಕೊಡು ಅಂತೇಳಿ ಈ ಹಾಡನ್ನು ಬರೆದಿದ್ದು, ರಚನೆ ಮಾಡಿದ್ದು ರಾಮಯ್ಯ. ಹೌದಾ? ಕೋಟಿ ಕೋಟಿ ಬಾಧೆಗಳಲ್ಲಿ ಆ ಎಲ್ಲ ಆಯೋಜನೆಯನ್ನ ಒಂದು ಡಿಸೈನ್ ಮಾಡಿ ಮಾತನಾಡಬೇಕು, ಹಿಂಗೆ ಹೋಗ್ಬೇಕು ಅಂತೇಳಿ ತಕ್ಷಣ ಆ ಜಾಗಕ್ಕೆ ಹೋಗಿ ಆ ಸತ್ತ ಜಾಗನ ನೋಡಿ ಮಾಡಿದಂಥದ್ದು ರಾಮಯ್ಯ ಈ ಹಾಡಿಗೆ ಕಾರಣ. ಸ್ಥಳಕ್ಕೆ ಹೋಗ್ತಾನೆ ರಾಮಯ್ಯ, ಒಂದು ಸ್ವಲ್ಪ ತುಂಬ ಭಾವುಕನಾಗಿ ಅಥವಾ ಇನ್ನೊಂದವನು ಏನು ಮಾಡಬೇಕು ಅಂತ ಅನ್ನೋದಕ್ಕೆ ಸ್ವಲ್ಪ ಅವನನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ಕೆಲವರು. ನಾನು ಒಬ್ಬ ತುಂಬ ಗಂಭೀರವಾಗಿ ಹೆಜ್ಜೆ ಹಾಕಿದ್ದೀನಿ. ಆದರೆ 76ರ ನಂತರ ನಾನು ಬೆಂಗಳೂರು ಸೇರಿದೆ. ಆ ನಂತರ ಅದಾಗಲಿಲ್ಲ, ಅದೇನೇ ಆಗಿರಲಿ. ರಾಮಯ್ಯ ಆ ಹಾಡು ಬರೆದ ನಂತರ ಇದು 1980ರಲ್ಲಿ ಜೂನ್ 9ರಿಂದ ಮುದುತಿ ಶೇಷಗಿರಪ್ಪ ಕೊಲೆ ಆಗುತ್ತೆ. 80ರಲ್ಲಿ ಮಾರ್ಚ್ 31 ಶೇಷಗಿರಪ್ಪನ ಕೊಲೆಯೂ ಆಗಿಬಿಡ್ತದೆ. ಯಾಕಂದರೆ ಇವರೆಲ್ಲ ಅನಸೂಯಮ್ಮನ್ನ ಅತ್ಯಾಚಾರವನ್ನು ಪ್ರಚಾರ ಮಾಡಿ ಮಾಲೂರು ಅಲ್ಲಿ ಹೋಗ್ಬಿಟ್ಟು ಹೆಚ್ಚಿಗೆ ಗಟ್ಟಿಯಾಗಿ ಏನನ್ನು ಮಾಡಬೇಕಂತ ವಿಚಾರಗಳು ಮಾಡಿಕೊಂಡು ಅವ್ರಿಗೆಲ್ಲ ಒಂದಷ್ಟು ತಿದ್ದಿ ಏನನ್ನು ಹೇಳಿ ಚಾಟಿ ಥರ ತಿರುಚ್ತಾ ಇದ್ದಿದ್ದು ರಾಮಯ್ಯ. ಅದಕ್ಕೊಂದು ರೂಪಕ್ಕೆ ಕೊಟ್ಟು ಇಷ್ಟೆಲ್ಲ ಮಾಡ್ತಾರೆ. ಅದಾದ ನಂತರ ಶೇಷಗಿರಪ್ಪನ ಕೊಲೆಯೂ ಆಗುತ್ತೆ. ಶೇಷಗಿರಪ್ಪನ ಕೊಲೆ ಆದ ನಂತರ ಇವರ್ಯಾರು ಆಲೋಚನೆಗಳು ಮಾಡಲಿಕ್ಕೆ ಹೋಗಲ್ಲ. ಏನು ಮಾಡಬೇಕು ಅಂತ, ಇದು ದೊಡ್ಡದಾಗಿ ಒಂದು ಕಾರ್ಯಕ್ರಮ ಮಾಡಬೇಕು, ಇಲ್ಲಿಗೆ ನಿಲ್ಲಿಸಬಾರ್ದು, ಇದು ಇಡೀ ಜಿಲ್ಲೆಯಲ್ಲಿ ಇದು ಹೆಚ್ಚು ಪ್ರಚಾರ ಆಗಿದೆ, ಇಲ್ಲ ಅಂತಂದ್ರೆ ನಮ್ಮ ಮೇಲೆ ಬೇರೆ ಬೇರೆ ಗೌಡ್ರೆಲ್ಲ ಬೇರೆ ಬೇರೆ ಥರ ಮಾಡ್ಬೋದು ಅಂತ. ಮಧ್ಯಾಹ್ನ 1 ಗಂಟೆಗೆ ಹುಣಸಿಕೋಟೆಯಿಂದ ಜೂನ್ 9, ಈ 9ರ ಹಿಂದೆ ಒಂದು 3 ದಿವಸಗಳ ಕಾಲ ಹೇಗೆ ಹೋಗಬೇಕು, ಜಾಥಾ ಹೋಗಬೇಕು, ಅಚ್ಚುಕಟ್ಟಾಗಿ ಹೇಗಿರಬೇಕು, ಎಲ್ಲೆಲ್ಲಿ ಮಾಡಬೇಕು, ಎಲ್ಲಿ ಉಳಿಬೇಕು, ಬೆಂಗಳೂರಿನವ್ರಿಗೆ ಹೇಗೆ ಹೇಳಬೇಕು, ಈ ಥರದ್ದೆಲ್ಲ ನಡೆದು ಮಾಡ್ತಾರೆ. ಅದರ ಒಂದು ಶೇಷಗಿರಪ್ಪನ ನಾಟಕನೂ ಮಾಡಬೇಕಂತ ಮಾಡ್ತಾರೆ. ರಾಮದೇವರಕ್ಕೆ ಈ ನಾಟಕನ ನಿರ್ದೇಶನ ಮಾಡ್ತಾನೆ. ಎಲ್ಲಿದ್ದಾರೆ ರಾಮದೇವರಕ್ಕೆ? ಕರೆಕ್ಟಾ ರಮಯ್ಯ? ಅಲ್ಲ, ಕರೆಕ್ಟಾ? ಶೇಷಗಿರಪ್ಪನ ಕಗ್ಗೊಲೆ ಅಂತ ಟೈಟ್ಲ್ ಕೊಟ್ಟು ಅದನ್ನು ಮಾಡ್ತಾನೆ. ನಾನೂ ಸಹ ಆ ನಾಟಕದ ಪ್ರಾಕ್ಟೀಸ್ ಟೈಮಲ್ಲಿ ಏನು ಹೆಜ್ಜೆ ಹಾಕ್ಬೇಕು, ಇನ್ನೊಂದು ಏನು ಮಾಡ್ಬೇಕಂತ ಭಾಗವಹಿಸಿ ರಾತ್ರಿಯೆಲ್ಲ ಅಲ್ಲಿದ್ದು ಬೆಳಗ್ಗೆ ಓಡಿ ಬರ್ತೀನಿ ಮತ್ತೆ ಆಫೀಸ್ಗೆ. ಗೆಳೆಯರೇ, ಇವತ್ತಿನ ದಿವಸ ದಲಿತ ಸಂಘರ್ಷ ಸಮಿತಿಗೆ ಒಂದು ಶಕ್ತಿ ಬಂದಿದೆ ಅಂತಂದರೆ
ಕುಂಬಾರ ಹೆಣ್ಣು ಮಗಳು ಕುಂಬಾರ ಜಾತಿಗೆ ಸೇರಿದಂಥವರು ಆಗಿದೆ, ಅವ್ರ ಮೇಲೆ ಈ ಥರ ಅನ್ಯಾಯ ಆಗಿದೆ, ದೌರ್ಜನ್ಯ ಆಗಿದೆ ಅಂತ ಎತ್ತಿ ಹಿಡಿದಂಥದ್ದು ದಲಿತ ಸಂಘಟನೆ. ಎತ್ತಿ ಹಿಡಿದಂಥದ್ದು ದಲಿತ ಸಂಘಟನೆ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ, ಇವತ್ತು ಏನು ಒಲಿಯರು, ಮಾದಿಗರು, ಕೊರ್ಮ, ಕೊರ್ಚ, ಬೋವಿ, ವಡ್ಡ ಅಂತ ಇತ್ಯಾದಿ ಜಾತಿಗಳನ್ನು ಹೆಸರಿಟ್ಕೊಂಡು ಸಂಘಟನೆಗಳು ಕಟ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಯಾವ ಜಾತಿ ಇತ್ತು ಕಣ್ರಿ? ನಮ್ಮ ಮರ್ಮಾಂಗಗಳು ಚುಚ್ಚುವಾಗ, ನನ್ನ ಅಕ್ಕ ತಂಗಿಯರನ್ನ ದೌರ್ಜನ್ಯ ಮಾಡುವಾಗ, ಅವರ ಎದೆಗಳಲ್ಲಿ ರಕ್ತ ಬಸಿಯುವಾಗ ಎಲ್ಲಿತ್ತು ನಿಮ್ಮ ಸಮಾಜ? ಈ ಹಾರಲಿಕ್ಕೆ ಬಿಡದೇ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಗಟ್ಟಿಗೊಳಿಸಿದ್ದು ಈ ಸಂಘಟನೆ. ನಾನೊಬ್ಬ ಕಲಾವಿದನಾಗೋ ಇನ್ನೊಂದು ಮತ್ತೊಂದು ಅದು ಬೇರೆ ಪ್ರಪಂಚ. ಅದು ಆಮೇಲೆ ಒಂದು ದಿವಸ ಹೇಳ್ಕೋಣ. ದೊಡ್ಡದಾಗಿ ಆಗುತ್ತೆ, ಅದನ್ನು ಜಾಥಾ ಹೋಗ್ಬೇಕಂತೇಳಿ ನಿರ್ಣಯ ಮಾಡ್ಕೊಳ್ತಾರೆ. ಆ ಜಾಥಾ ಪ್ರಾರಂಭ ಆಗುತ್ತೆ ಮುದುವತ್ತಿಯಿಂದ, ಕರೆಕ್ಟ್ ರಮ್ಯ? ಹುಣಸಿಕೋಟೆ ಮುದುವತ್ತಿಯಿಂದ ಸಮಾಧಿ ಹತ್ರ ಹೋಗಿ ರಾಮಯ್ಯ ನಿಂತು ಅಲ್ಲಿಗೆ ಮೌನವನ್ನು ಆಚರಿಸಿ ಅಲ್ಲಿಂದ ಹೊರಡುತ್ತೆ. ಇದೊಂದು ಸಾಂಕೇತಿಕ ಅಲ್ಲ, ಅದು ಈ ದೇಶದ ವ್ಯವಸ್ಥೆಯನ್ನ ಕೆದಕ್ತಕ್ಕಂಥ ಜಾಥಾ. ಈ ದೇಶದ ವ್ಯವಸ್ಥೆಯನ್ನು ಕೆದಕ್ತಕ್ಕಂಥ. ನಾನು ಯಾಕೆ ಈ ದೇಶದ ವ್ಯವಸ್ಥೆ ಅಂತ ಹೇಳಿ, ಬಂಡೆಗಳ ಮೇಲೆ ನಾವು ಚಿಗುರೊಡೆಯಬೇಕಾದಂಥ ದೇವನು ಮಹದೇವ್ ಒಂದು ಮಾತನ್ನು ಹೇಳ್ತಾರೆ ಎಲ್ಲಿ ಬಂಡಾಯ ಸಾಹಿತ್ಯ ಸಂಘಟನೆಯಲ್ಲಿ. ಯಾರು ಜ್ಞಾಪಕ ಇದೆಯೋ ಏನೋ ಗೊತ್ತಿಲ್ಲ. ಬಂಡೆಗಳ ಮೇಲೆ ನಾವು ಚಿಗುರೊಡಿಬೇಕು ಅಂದರೆ ಈ ವ್ಯವಸ್ಥೆ ಒಂದು ಬಂಡೆ, ಅದರಿಂದ ಎದ್ದು ಬರಬೇಕಾಗತ್ತೆ, ಅದನ್ನು ಸೀಡಬೇಕಾಗತ್ತೆ. ಅದು ಗಟ್ಟಿತನ ಈ ಸಂಘಟನೆಗೆ ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಮಾತನ್ನು ಹೇಳ್ತಾ ಇದ್ದೆ. ಮುಗಿತದೆ, ಜಾಥಾ ಬಂತು. ನಾವೆಲ್ಲರೂ ಆ ಜಾಥಾದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಬೆಂಗಳೂರಿನವ್ರ ಮೇಲೆ ಹೆಚ್ಚು ಹೊಣೆ ಇತ್ತು. ಕಬ್ಬನ್ ಪಾರ್ಕಲ್ಲಿ ಜಾಥಾ ಬರುತ್ತೆ. ಸರ್ಕಾರ ಇವ್ರನ್ನ ಮಾತುಕತೆ ಕರೀತಾರೆ. ಒಂದಷ್ಟು 2-3 ಹೋಗ್ತಾರೆ, ಬಿ ಕೃಷ್ಣಪ್ಪ ಮತ್ತು ತ್ಯಾಗಿ ಮತ್ತು ಈ ಥರ ಒಂದು 5 ಜನ ಹೋಗ್ತಾರೆ, ಜಾಸ್ತಿ ಜನ ಹೋಗೋದು ಬೇಡ ಅಂತ. ಅವ್ರು ಕರೆದಂಥವ್ರು ಗುಂಡೂರಾವ್ ಇವ್ರನ್ನ ಮಾತುಕತೆ ಮಾಡಿರಲ್ಲ, ವಾಪಸ್ ಬರ್ತಾರೆ. ವಾಪಸ್ ಬಂದು ಅವ್ರು ಹೇಳಿದ ಮಾತುಗಳೆಲ್ಲ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಎಲ್ಲರೂ ಭಾಷಣಗಳು ಮಾಡ್ತಾರೆ. ಆನಂತರ ನಾವು ವಿಧಾನಸೌಧಕ್ಕೆ ನುಗ್ಗಬೇಕು ಅಂತ ನಿರ್ಣಯವನ್ನು ಮಾಡ್ಕೊಳ್ತೀವಿ. ಏನು ಘೋಷಣೆಗಳು ಕೂಗ್ತವೆ. ಗುಂಡೂರಾವ್ ಹಾಡನ್ನು ಹೇಳಿದ ಕರ್ನಲ್ ನಾರಾಯಣ ಸ್ವಾಮಿ ಅಥವಾ ಪಿಚ್ಚಳ್ಳಿ ಶ್ರೀನಿವಾಸು, ಬಂಡಿ ಕಟ್ಟಿ 16 ಬಂಡ್ಲೆ ಕೊಟ್ಟು ಯಾವ ಬಂಡ್ಲ ವಸ್ತು ಕೊಡ್ಕೊ ನಾ ಕೊಡುಕು ಗುಂಡೂರಾವು ಅಂದ. ಅದನ್ನು ಕನ್ನಡದಲ್ಲಿ ಹೇಳಿದ್ರು. ಬಂಡಿ ಕಟ್ಟಿ 16 ಬಂಡಿ ಕಟ್ಟಿ ಯಾವ ಬಂಡಿಲಿ ಬರ್ತಿ ಮಗನ, ನನ್ನ ಮಗನ ಗುಂಡೂರಾವ್ ಅಂತ. ಆ ಗರ್ಜನೆ ಇತ್ತಲ್ಲ, ನೀವ್ಯಾರು ಊಹಿಸ್ಲಿಕ್ಕಾಗಲ್ಲ, ಯಾರು ಊಹಿಸ್ಲಿಕ್ಕಾಗಲ್ಲ. ಬಹುಶಃ ಅದು 80, ಅರ್ಥ ಮಾಡ್ಕೊಳ್ಳಿ. ಆಗ ಅಂದ ತಕ್ಷಣನೇ ಲಾಠಿ ಚಾರ್ಜ್ ಶುರುವಾಗುತ್ತೆ. ಮಹದೇವು ಇದ್ದಾರೆ, ನಾವೆಲ್ಲ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಇದ್ದಾರೆ. ವ್ಯಾನ್ಗೆ ಹತ್ತಬೇಕು. ನಾನು ಸ್ವಲ್ಪ ಈ ಫೈಲಾಂತರದ ಇದು ವ್ಯಾನ್ಗೆ ಹತ್ತುವಾಗ ಬಿಗಿಯಾಗಿ ಆ ಗೇಟನ್ನು ಹಿಡ್ಕೊಂಡು ಆ ಪೊಲೀಸ್ನವ್ರು ಹೊಡಿತಾ ಇದ್ದಾರೆ. ಮಹದೇವನ ನೂಗ್ತಾ ಇದ್ದಾರೆ. ಮಾದೇವ್ ಗೊತ್ತಲ್ಲ ನಿಮಗೆ, ಅದು ಹೋಗ್ತಾ ಇಲ್ಲ. ಆದರೆ ಅವರು ನನ್ನ ಕೈಗೆ ಲಾಠಿಯಲ್ಲಿ ಹೊಡೆದ ತಕ್ಷಣ ನಾನು ಕೈ ಬಿಟ್ಟ ತಕ್ಷಣ ಒಳಗಡೆ ನೂಕಿದ್ರು. ಅಲ್ಲಿ ತೆಗೆದುಕೊಂಡೋದ್ರು. ಆ ಬಯಲು ಇದರಲ್ಲಿ ಎಲ್ಲ ಕಡೆಗೂ ನಮ್ಮನ್ನು ಕರ್ಕೊಂಡೋದ್ರು. ನಾವು ಜೊತೆಯಲ್ಲಿ ಇದ್ವಿ. ಇದು ಒಂದು ತೀರಾ ಭಯಂಕರವಾದ ಘಟನೆ. ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಮಗೆ ಆಗ್ಲೇ ನಮ್ಮ ಕಾಂಗ್ರೆಸ್ ಸರ್ಕಾರಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಬಟ್ ಅದನ್ನ ನಾವು ಆಮೇಲೆ ಮಾಡ್ತೇವೆ. ನಮಗೆ ಎಷ್ಟು ಪ್ರಬುದ್ಧತೆ ಬಂದೈತೆ, ಯಾವ ರೀತಿ ನಾವು ನಿರ್ಣಯ ತೆಗೆದುಕೋ, ರಾಜಕೀಯ ನಿಲುವು ಏನು, ನಾವು ಎಷ್ಟು ಎಲ್ಲ ಕ್ಷೇತ್ರಗಳಲ್ಲಿ ಪ್ರಭಾವವನ್ನು ಬೀರಿದ್ದೀವಾ ಇಲ್ವಾ, ಅಥವಾ ಆ ಬೀರ್ತಕ್ಕಂಥ ಕ್ಷೇತ್ರಗಳಲ್ಲಿ ಪರಿಣಿತರು ಯಾರಿದ್ದಾರೆ, ಆ ಪರಿಣಿತರಿಂದ ಈ ಸಂಘಟನೆಗೆ ಏನಾದರೂ ಅನುಕೂಲಗಳಾಗ್ತವಾ ಅಥವಾ ಇಲ್ವಾ, ಅವ್ರ ಕೊಡುಗೆ ಏನಾದರೂ ಇದೆಯಾ, ಅಥವಾ ಅವರ ಏನಾದ್ರು ಮಾಡ್ಕೋಬೇಕನ್ನೋದನ್ನು ಇನ್ನೊಂದು ಸೆಷನಲ್ಲಿ ನಾವು ಮಾತನಾಡೋಣ. ವಿಮರ್ಶಾತ್ಮಕ ಮಾತನಾಡ್ತಕ್ಕಂಥ ವಿಷಯ ಅದು. ಅದಾದ ನಂತರ ನಾನು ಆಗಲೇ ಹೇಳಿದೆ, ರಾಮದೇವ್ ರಾಖೆಯಲ್ಲಿ ಇದ್ದಂತಹ ಪ್ರತಿಭೆ ಆವಾಗಲೇ ಶೇಷಗಿರಿಯಪ್ಪನ ಕಗ್ಗೊಲೆ ನಾಟಕ ಡೈರೆಕ್ಟ್ ಮಾಡಿದ್ರು. ಸಿ ಮುನಿಯಪ್ಪ ಶೇಷಗಿರಿಯಪ್ಪನ ಪಾತ್ರ ಮಾಡ್ತಾರೆ. ಕೃಷ್ಣೇಗೌಡನ ಪಾತ್ರ. ಯಾಕಂದರೆ ಅವನು ಹೈಟಾಗಿ ಇದ್ದಿದ್ದರಿಂದ, ಸ್ವಲ್ಪ ಅದಕ್ಕೆ ಆ ರಿಯಾಲಿಟಿ ಗೊತ್ತಿದ್ದರಿಂದ, ಅವನ ಆಯವಯಗಳೆಲ್ಲ ಗೊತ್ತಿದ್ದರಿಂದ
CM ನೇಪ. ಅದರಿಂದ ಅದು ಮಾಡಿ ಅದು ಹೆಚ್ಚು ಪ್ರಚಾರ ಬರುತ್ತೆ. ಇದರ ನಿರ್ದೇಶಕ ರಾಮದೇವ್ ರಾಕೆ. ಅಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಂಥವ್ರು ಇಲ್ಲಿದ್ದಾರೆ. ಅದಕ್ಕೆ ಸಾಹಿತ್ಯ ಮತ್ತು ಸಂಘಟನೆ, ಸಾಹಿತ್ಯ ಮತ್ತು ಹೋರಾಟ, ಸಾಹಿತ್ಯ ಮತ್ತು ಚಳುವಳಿ ಯಾವ ರೂಪಗಳನ್ನು ಪಡಿಬೇಕು ಅಂತ ಅನ್ನೋದು ಶಿಬಿರಾರ್ಥಿಗಳಲ್ಲಿ ಗಮನಕ್ಕೆ ಬಂದರೆ ಅದನ್ನು ಆಮೇಲೆ ಮಾತನಾಡ್ಬೋದೇನೋ ಅಂತ ಅನಿಸುತ್ತೆ. 1982 ದಲಿತ ಕಲಾಮೇಳ, 82 ದಲಿತ ಕಲಾಮೇಳ ಕೋಲಾರದಲ್ಲಿ ನಡೆದಿತ್ತು. ಇಲ್ಲಿ ಆಮೇಲೆ 83ರಲ್ಲಿ 13-14 ದಲಿತ ವಿದ್ಯಾರ್ಥಿ ಪ್ರಥಮ ಸಮ್ಮೇಳನ, ಸವಿತಾ ಅಂಬೇಡ್ಕರ್ ಬರ್ತಾರೆ, ರಾಮದಾಸ್ ಹತ್ತವಳೆ ಭಾಗವಹಿಸ್ತಾರೆ ಕೋಲಾರದಲ್ಲಿ. 83ರಲ್ಲಿ ಭಾರಿ ದೊಡ್ಡದಾಗಿ ಅದೊಂದು ಇಡೀ ರಾಜ್ಯದಲ್ಲಿ ಆಗಾಗಲೇ ಒಂದು ಸಂಘಟನೆಗೆ ಒಂದು ಕಾವಿತ್ತು, ಸಂಘಟನೆಗೆ ಒಂದು ರೊಚ್ಚಿತ್ತು. ಎಲ್ಲಿ ಏನಾದ್ರೂ ಒಂದು ಕರೆ ಕೊಟ್ಟರೆ ಅಲ್ಲಿ ಎಲ್ಲನೂ ಇದ್ದದ್ರು. ಬೆಳಗಿನ ಜಾವ ಎಲ್ಲ ಸೇರ್ಕೊಂಡ್ವಿ. ಅಲ್ಲಿ ಯಾವತ್ತು ಸವಿತಾ ಅಂಬೇಡ್ಕರ್ ಅವರು ಅದರ ಉದ್ಘಾಟನೆ ಮಾಡ್ತಕ್ಕಂಥವ್ರು ಮಾಡಿದರು. ರಾಮದಾಸ್ ಹತ್ತವಳೆ ಅದರಲ್ಲಿ ಭಾಗವಹಿಸಿದರು. ಗೆಳೆಯರೆ, ಇದೊಂದು ಆಗ್ಲೇ ಆ ವಿದ್ಯಾರ್ಥಿ ಸಮ್ಮೇಳನದಲ್ಲೇ ಚಿಕ್ಕಮಗಳೂರಿನ ವಿದ್ಯಾರ್ಥಿ ಅವನ್ನ ರಾಜ್ಯ ವಿದ್ಯಾರ್ಥಿ ನಾಯಕನಾಗಿ ಮಾಡಿದ್ವಿ. ಎಂಥದ್ದು ವೇಲಾಯುಧನ್ನ ಬಹುಶಃ ಇಲ್ಲಿರ್ತಕ್ಕಂಥ ಜ್ಞಾಪಿಸೋದಕ್ಕೆ. ನಂತರ 1985 ಆಗಸ್ಟ್ 14 ನಾಗಸಂದ್ರ ಭೂ ಹೋರಾಟ. ನಾವ್ಯಾರು ಮರೆಯಂಗಿಲ್ಲ ನಾಗಸಂದ್ರ ಭೂ ಹೋರಾಟ. ಪ್ರಥಮ ಬಾರಿಗೆ ಎಂಡ ಬೇಡ, ಸಾರಾಯಿ ಬೇಡ, ಭೂಮಿ ಬೇಕು ಅಂತ ಹೋರಾಟ ಕಟ್ಕೊಂಡಿದ್ದು ನಾಗಸಂದ್ರ ಭೂ ಹೋರಾಟ. ಅನೇಕ ಆಗಾಗಲೇ ಪ್ರಭಾವಿತರಾಗಿದ್ದರು. ಕೊಮ್ಮಣ್ಣ ಆಗ್ಬೋದು, ರಾಮಚಂದ್ರ ಆಗ್ಬೋದು, ರಾಮಯ್ಯ ಆಗ್ಬೋದು, ಅಲ್ಲಿರ್ತಕ್ಕಂಥ ಎನ್ ವೆಂಕಟೇಶ್ ಆಗಿದ್ದು, ಮುನ್ಸ್ವಾಮಿ ಆಗ್ಬೋದು. ಮುನುಸ್ವಾಮಿಯ ಹಾಡು ಇದುವರೆಗೂ ನಾವು ಅದ್ಭುತವಾದ ಹಾಡನ್ನು ತೆಲುಗಲ್ಲಿ ಬರೆದಿದ್ದಾನೆ. ಅವನು ಈಗಲೂ ಆ ಕಂಠ ಹಾಗೆ ಇದೆ. ಈಗಲೂ ಅದರ ದಾಖಲೆ ಮಾಡ್ತಾ ಇಲ್ಲ. ನಾನು ಆಮೇಲೆ ಎಲ್ಲಿ ಸೋಲುಗಳು, ಎಲ್ಲಿ ಪ್ರಭಾವಗಳು, ಎಲ್ಲಿ ಹೇಗಿರಬೇಕು ಅಂತ ಅನ್ನೋದ್ರ ಬಗ್ಗೆ ನೆಕ್ಸ್ಟು ನಾವು ಮಾತಾಡೋಣ. ಆದರೆ ಆ ದಿವಸ ರಾತ್ರಿನೇ ಅಲ್ಲೆಲ್ಲ ಸೇರ್ಕೊಳ್ತಾರೆ ಒಂದು ಹಳ್ಳಿಯಲ್ಲಿ. ಸೇರ್ಕೊಂಡು ಮಧ್ಯರಾತ್ರಿ ಡಿಸೈಡ್ ಮಾಡ್ತಾರೆ, ಇವರೆಲ್ಲ ಪೊಲೀಸ್ನವರೆಲ್ಲ ಇದ್ದಾರಲ್ಲ ಅವರೆಲ್ಲ ಮಲಗಲಿ ಅಂತಿಬಿಟ್ಟು ಗಂಜಿ ಕಾಯಿಸಿ, ದೊಡ್ಡ ಗುಡಾಣಲ್ಲಿ ಗಂಜಿ ಕಾಯಿಸಿ ಅದನ್ನೆಲ್ಲ ಹಂಚ್ಕೊಂಡು ಕುಡಿದು ಅಲ್ಲಿಂದ 4 ಗಂಟೆಗೆ ಅಲ್ಲಿನ ಈಚಲು ಗಿಡ ಕಡಿಲಿಕ್ಕೆ ಹೋಗ್ತಾರೆ. ಅದು ಬಹುಶಃ ಹೆಗ್ಡೆಯವರ ಕಾಲ ಅಂತ ಕಾಣುತ್ತೆ. ಹೆಗ್ಡೆ ಮುಖ್ಯಮಂತ್ರಿ ಆಗಿದ್ರು. ಮಧ್ಯರಾತ್ರಿ ಅಡ್ಡಿಪಡಿಸಿದ್ರು. ಬೆಳಗಿನ ಅಷ್ಟೇ ಸೂರ್ಯ ಉದಯಿಸೋಷ್ಟೊಳಗೆ ಇವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ರಕ್ತಗಳು, ತಲೆಗಳಿಗೆ ಏಟುಗಳು ಅದೆಲ್ಲ ಬಿದ್ದು ಪೊಲೀಸ್ ಸ್ಟೇಷನ್ಗಳು ಅಲ್ಲಿ ತುಂಬಲಿಕ್ಕೆ ಜಾಗ ಇರ್ತಕ್ಕಂಥದ್ದು ಒಂದು ಇದಾಗುತ್ತೆ. ಇದನ್ನು ಕುರಿತು 1-2 ದಿವಸದಲ್ಲಿ, ಅದೇ 14ರ ಆದ ನಂತರ ನಾವು ಸೆಷನ್ ನಡೀತಾ ಇರ್ತದೆ. ಆ ಸೆಷನ್ನಲ್ಲಿ ಪಿಚ್ಚಳ್ಳಿ ಶ್ರೀನಿವಾಸು, ಕರ್ನಲ್ ನಾರಾಯಣ ಸ್ವಾಮಿ ಇವರೆಲ್ಲ ಕರಪತ್ರಗಳನ್ನು ಎರಚಿ ಅಲ್ಲಿ ಸ್ಲೋಗನ್ಸ್ ಹಾಕಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದು ಅವತ್ತು. ಯಾಕಂದರೆ ನಾನು ಇಲ್ಲೆಲ್ಲ ನೋಡ್ಕೊಂಡು ಲಾಯರೋ ಇನ್ನೊಂದು ಮತ್ತೊಂದನ್ನು ವ್ಯವಸ್ಥೆ ಮಾಡಬೇಕು ಅನ್ನೋ ಸ್ಥಿತಿಯಲ್ಲಿದ್ದೆ. ಅದಕ್ಕೆ ನಾನು ಇವತ್ತಿಗೂ ವಾಟ್ಸಪ್ ಹೇಳ್ತೀನಿ. ನಮ್ಮ MLA ಗೋಪಾಲ್ ಮುಕುಂದ ಕಾನಡಿ, ಯಾರಿಗೆ ಜ್ಞಾಪಕ ಇದೆಯಲ್ಲ ದಾಖಲಿಸಿ ಇದನ್ನೆಲ್ಲ. ಗೋಪಾಲ್ ಮುಕುಂದ ಕಾನಡಿ ಅವರು ಪಾಸ್ ಕೊಟ್ಟು ಆ ಹುಡುಗರನ್ನ, ಇಲ್ಲ ನೀವೆಲ್ಲ ಹೋಗಿ ನಾವು ಹೊರಗಡೆ ಇರ್ತೀವಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಮಾಡ್ತೀವಿ. ಇದು ಒಂದು ಆ ಪ್ರತಿಭಟನೆ ಹೆಗ್ಡೆ ಕಾಲದಲ್ಲಿ ಅದನ್ನು ನಾವು ಧಿಕ್ಕರಿಸ್ತೀವಿ. ಅದಾದ ನಂತರ ಅದನ್ನು ಸಮಸ್ಯೆನ ಬಗೆಹರಿಸ್ತಾರೆ. 7/10/85 ಜಮೀನು ಮಂಜೂರು ಮಾಡ್ತಾರೆ. ವೆಂಕಟರಾಮಯ್ಯ ಒಳಗಡೆ ಇದ್ದನ್ನು ಪ್ರಶ್ನೆ ಮಾಡ್ತಾರೆ. ವೆಂಕಟರಾಮಯ್ಯನವರು ಮತ್ತು ಅನೇಕರು ಸಪೋರ್ಟ್ ಮಾಡ್ತಾರೆ. ಆಮೇಲೆ ಹೊರಗಡೆಯಿಂದನೂ ಈ ಜನಪರ ಸಂಘಟನೆಗಳು, ಎಲ್ಲ ಸಂಘಟನೆಗಳು ಸಹ ಅದನ್ನು ಒತ್ತಾಯ ಮಾಡಿ ಹೆಗ್ಡೆಗೆ ಧರಣಿಗಳು ಮಾಡ್ತಾರೆ. ಅದನ್ನೆಲ್ಲ ನಾನು ಅದಕ್ಕೇ ಇಷ್ಟೆಲ್ಲ ಡೀಟೇಲಾಗಿ ಹೋದರೆ ಇನ್ನೂ ಒಂದು ಇದಾಗ್ತದೆ ಅಂತ ಅದು ನಾನು ಚುಟುಕುಗೊಳಿಸ್ತಾ ಇದ್ದೀನಿ. ಗೆಳೆಯರೆ, 1987 ನನಗೆ ಸ್ವಲ್ಪ ಇದಿದ್ರೆ ಹೇಳಿ, ರಾಮಕೃಷ್ಣ ಹೆಗ್ಗಡೆ ಮನೆಯನ್ನು ಮುತ್ತಿಗೆ ಹಾಕಬೇಕಂತ. ಇದು ಭಾರಿ ತುಂಬ ಗಂಭೀರವಾದ ವಿಷಯ. ನನ್ನ ಹತ್ರ ಒಂದು HD ಇತ್ತು, ವೆಂಕಟಸ್ವಾಮಿ ಇದ್ದ, ಶಂಕರನು ಭಾಗಿಯಾಗಿದ್ದರು. ನಾನೊಂದು ಸಣ್ಣ ಮನೆ, ಅದರ ಸಣ್ಣ ಮನೆ ಎದುರಿಗೇನೆ ಹನುಮಂತಯ್ಯ ಇಬ್ಬರು ಒಟ್ಟೊಟ್ಟಿಗೆ ಒಂದೇ ಕಡೆಗಿದ್ವಿ. ಹನುಮಂತಯ್ಯ ಕೆನರಾ ಬ್ಯಾಂಕಲ್ಲಿ ನೌಕರಿ ಇದ್ದ. ಬಂದಿದ್ರೆ ಈ ಕತೆ ಗೊತ್ತಾಗಬೇಕಾಗಿತ್ತು. SBIಯಲ್ಲಿ ನೌಕರಿಯಲ್ಲಿದ್ದ. ಇಬ್ಬರು ಒಂದೇ ಕಡೆಗಿದ್ವಿ.
ನಾನು ಮದುವೆ ಆಗಿತ್ತು, ಸಣ್ಣ ಮಗು, ಮನೆಯಲ್ಲಿ ಇದೆಯೋ ಇಲ್ಲೋ ಅಂತ ನೋಡ್ತಾ ಇರಲಿಲ್ಲ. ರಾತ್ರೆಲ್ಲ ಹೇಳ್ಬಿಟ್ಟು ಸಂಘಟನೆಗೆ ರಾಜ್ಯ ಸಮಿತಿಯಿಂದ ಆದೇಶಗಳು ಬಂದಿತ್ತು. ಇಲ್ಲಿ ಈ ಕಡೆ ಇರ್ತಕ್ಕಂಥವ್ರ ತುಮಕೂರು ಖಂಡದ ಬರ್ತಕ್ಕಂಥ ಟ್ರೈನ್ಗಳು ಬರ್ತಕ್ಕಂಥವ್ರಿಗೆ ವ್ಯವಸ್ಥೆ ಮಾಡಬೇಕು, ಮಲಗ್ಲಿಕ್ಕೆ ನೋಡ್ಬೇಕು, ಅದು ನೋಡ್ಬೇಕು, ಇದು ನೋಡ್ಬೇಕಂತ ಏನು ತಡಪಡಿಸ್ತಾ ಇದ್ದೀವಿ. ಅವ್ರ ಮನೆಗೆ ಹೋಗೋದು, ಇವ್ರ ಮನೆಗೆ ಹೋಗೋದು, ರೇಷನ್ ಏನು ಕೊಟ್ಟರು ಅದನ್ನು ಕಲೆಕ್ಟ್ ಮಾಡೋದಂತ. ನಾನು ಒಂದು 12 kg ರೈಸ್ ಇದು ಸಿಕ್ತು. ವೆಂಕಟಸ್ವಾಮಿ, ನಾನು ಗಾಡಿ ಓಡಿಸ್ತಾ ಇದ್ದೀನಿ, ವೆಂಕಟಸ್ವಾಮಿ ನಾನು ಹಿಂದ್ಗಡೆಗೆ ಅದನ್ನು ಬ್ಯಾಗ್ ಇಟ್ಕೊಂಡು ಕೂತಿದ್ದಾನೆ. ಮನೆ ಹತ್ರ ಬಂದ್ವಿ. ನಾನು ಹೆಂಡ್ತಿ ಕೇಳಿದೆ, ಏನಮ್ಮ ಇಲ್ಲರಿ ಇನ್ನೂ ಅಡುಗೆ ಮಾಡಿಲ್ಲ ಅಂತಂದು. ಸೊ ಏನು ಮಾಡೋದಂತ ಒಂದು ಅಷ್ಟು ಕೈಗೇನೋ ಕೊಟ್ಬಿಟ್ಟು ಹೊರಟೆ. ಎಲ್ಲರ ಮತ್ತೆ ಮನೆ ಎದುರಿಗಿನ ಒಳಗಡೆ ಇದ್ದರು. ಎಜ್ರಿ ಗಾಡಿಯಲ್ಲಿ ಹಾಕ್ಕೊಂಡು ಯಶವಂತಪುರ ಭಾಗದಲ್ಲಿ ನಾವೆಲ್ಲ ಇರಬೇಕು. ಅಲ್ಲಿ ಸಮುದಾಯ ಭವನ ನಮ್ಮ ಇಲ್ಲೆಲ್ಲ ಪದ್ಮ ಇಲ್ಲೆಲ್ಲೋ ಇರಬೇಕು ಅಥವಾ ಬಂದಿದ್ದಾರೆ ಗೊತ್ತಿಲ್ಲ. ಅಲ್ಲಿ ಮುನ್ರಾಜು ನೌಕರರಾಗಿದ್ದ. ಅಲ್ಲಿ ಸಂಘಟನೆ ಮಾಡಿದ್ವಿ ಆಗಾಗ್ಲೇ. ಅಲ್ಲಿರ್ತಕ್ಕಂಥ ಗೌಡ್ರಿಗೂ ಇವ್ರಿಗೂ ಗಲಾಟೆಗಳಾಗಿ ಬಂಡ್ರಿ ಆ ಸರ್ಕಲಲ್ಲಿ ಏನೇನು ರಕ್ತಪಾತಗಳು ಅವು ಇವು ಗಿಜಲಿ ತಿರಿಸಿ ಇವರು ನಮ್ಮ ಹುಡುಗರು ಸೀರಿಯಸ್ ಭಾರಿ ಗಟ್ಟಿಯಾಗಿದ್ದರು. ಅಂಥ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಒಂದು ಸ್ವಲ್ಪ 12 ಗಂಟೆ ರಾತ್ರಿಯಲ್ಲಿ ನಾನು ಹೋಗಿ ಅವ್ರನ್ನೆಲ್ಲ ಯಶವಂತಪುರ ಸ್ಟೇಷನಲ್ಲಿ ಅದನ್ನು ಮಾತನಾಡಿ ಅವ್ರನ್ನೆಲ್ಲ ಸ್ವಲ್ಪ ಬಿಡಿಸಿ ಅವ್ರಿಗೆ ಸಮಾಧಾನ ಇಲ್ಲಿ ಕಳಿಸಿ. ಅದಾದ ನಂತರ ಇದು ನಿರ್ಣಯ ಮಾಡಿದ್ವಿ. ಇದಕ್ಕೆಲ್ಲರೂ ಒಪ್ಪಿ ಅವ್ರು ಬಂದರು. ಏನು ಜನ ಬರ್ತಾನೆ ಇದ್ದಾರೆ. ಸಣ್ಣ ಕಾಲೋನಿ ರಸ್ತೆಗಳಲ್ಲಿ ಇದು ದಾಖಲಿಸ್ಬೇಕು. ಆ ಹೆಣ್ಮಕ್ಳು ಮನೆಗಳವರು ಎಷ್ಟು ಸಪೋರ್ಟ್ ಮಾಡಿದಂತ ನಾನು ಹೇಳ್ತಿರ್ದು. ಆ ಮನೇಲಿದ್ದರೆ ಗೋಧಿ ಇಟ್ಟಿದ್ರೆ ಗೋಧಿ ತರ್ತಾ ಇದ್ದಾರೆ, ಅಕ್ಕಿ ಇದ್ದರೆ ಅಕ್ಕಿ ತರ್ತಾ ಇದ್ದಾರೆ, ಅಲ್ಲೇ ಆ ರಾಗಿ ಇಟ್ಟಿದ್ರೆ ರಾಗಿ ತರ್ತಾರೆ, ಅಲ್ಲೇನೆ ಇಟ್ಟಿಗೆಗಳಿಟ್ಟು ಅದ್ರ ಮೇಲೆ ಹೆಂಚಿಟ್ಟು ಅದನ್ನು ಊಟ ಮಾಡೋದು, ಅಡುಗೆ ಮಾಡೋದು, ಬೇಯಿಸ್ಕೊಡೋದು ಮಾಡ್ತಾ ಇದ್ದಾರೆ. ನಮ್ದು ಹಾಸಿಗೆ ಇಲ್ಲ, ದಿಂಬಿಲ್ಲ, ಇನ್ನೊಂದೆಲ್ಲ ಮತ್ತೆ ಆ ನೆಲವೇ ಆ ರೋಡ್ಗಳೇ ನಮಗೆ ಹಾಸಿಗೆಗಳು ದಿಂಬುಗಳಾಗಿತ್ತು. ಅಲ್ಲೆಲ್ಲ ಮಲಗ್ತಾರೆ. 3 ಗಂಟೆಗೆ ಎಬ್ಬರಿಸ್ಬೇಕು. ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಾದ್ರೆ ಹೆಗಡೆ ಮನೆ ಹತ್ರ ಕನಿಷ್ಠ ಒಂದು ಗಂಟೆ ಆದರೂ ಬೇಕೇ ಬೇಕಾಗುತ್ತೆ. ಯಶವಂತಪುರದಿಂದ ನಾವು ದಾರಿಯಲ್ಲಿ ಗುಂಪೆ ಸೇರಿ ಎಬ್ಬರಿಸಿಬಿಟ್ಟು ಎಲ್ಲ ಹೊರ್ತಾ ಇದ್ದೀವಿ. ಹೇಗೋ ಪೊಲೀಸ್ನವ್ರಿಗೆ ಗೊತ್ತಾಯಿತು. ಸದಾಶಿವನಗರ ಪೊಲೀಸ್ ಸ್ಟೇಷನ್ ಹತ್ರ ಬರ್ತೀವಿ. ಅಲ್ಲಿಂದ ಬಲಗೆ ತಿರುಗಿ ಆ ಕಾಲೇಜ್ ಹತ್ರ ಅವ್ರ ಮನೆ ಕಡೆಗೆ ನುಗ್ಗಬೇಕು ಅಂತ ಹೋಗ್ತೀವಿ. ಎಲ್ಲ ಗೊತ್ತಾಗ್ಬಿಟ್ಟಿದ್ದೇನೆ. ಬಂದರು, ಎಲ್ಲ ಚೆದ್ರಿ ಬಂದರು. ಈ ಕಡೆ ಕೋಲಾರ ಕಡೆಯಿಂದ ಅವ್ರು ಒಬ್ಬರು ಲೀಡ್ ಮಾಡ್ತಾ ಇದ್ರು, ಬೇರೆ ಕಡೆಗಳಿಂದ ಬಂದಿರ್ತಕ್ಕ ಅವ್ರು ಮಾಡಿದ್ರು. ಗೋರಿಬಿದ್ದೂರು ಕಡೆ ಬಂದವರು ಇವ್ರು ಮೇಕೆ ಸರ್ಕಲ್ಗೆ ಬಂದು ಅವ್ರು ಆವಾಗಲೇ ಆ ಮನೆ ಹತ್ರ ಹೊರಟು ಬಿಟ್ಟಿದ್ರು. ನಮಗೆ ಸ್ವಲ್ಪ ತಡವಾಯಿತು. ಅದನ್ನು ತಪ್ಪಿಸ್ಕೊಂಡು ಹೇಗೆ ಮಾಡಿ ಹೆಗಡೆ ಮನೆಯನ್ನು ಮುತ್ತಿಗೆ ಹಾಕ್ಕೊಂಡ್ವಿ. ದಿಸ್ ಈಸ್ ಸಂಘಟನೆ. ಇದು ಸಂಘಟನೆ. ಆ ಗಂಡುತನ, ಆ ಕೆಚ್ಚದೆ, ಆ ಕೊಟ್ಟಿದ್ದು ದಲಿತ ಸಂಘಟನೆ. ಇವತ್ತು ಯಾರಾದರೂ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕಳ್ತೀವಿ ಅಂತಂದ್ರೆ ಮೀನಾಮೇಷ ಎಣಿಸಿ ನೋಡ್ತಾ ಇದ್ದೀವಿ ನಾವು. ನಾನು ಹೇಳ್ತೀನಿ ಯಾಕೆ ಹೋರಾಟ ಅಂತ ತೆಗೆದುಕೊಂಡು ಹೇಗೆ ಮಾಡ್ತಾ ಇದ್ವಿ ಅಂತ. ಮುಖ್ಯಮಂತ್ರಿ ಮನೆ ಆದಮೇಲೆ ಭೂಮಿ ವಸತಿ ಹೋರಾಟಗಳು ಕಲಿಸ್ತೀವಿ. ದೇವಕರಾಣಿ ಎಸ್ಟೇಟು, ಶಿವಾಜಿ ಇಲ್ಲೇ ಇದ್ದಾರೆ. ದೇವಕರಾಣಿ ಎಸ್ಟೇಟ್ನಲ್ಲಿ ನೌಕರರಿಗೆ ಕಾರ್ಮಿಕರಿಗೆ ಕೊಡ್ತಾ ಇದ್ದ ಕಿರುಕುಳ ಜನಾರ್ದನ್ CPMನವರು ಯಾರು, ಜಗನ್ನಾಥ್ ಇವರೆಲ್ಲ ನಾವೆಲ್ಲ ಸೇರಿ ಒಂದನ್ನು ಮಾಡ್ತೀವಿ. ಆ ದೇವಕರಾಣಿ ಉದ್ಘಾಟನೆ ಮಾಡ್ಲಿಕ್ಕೆ ಬಡಬಾರ್ದು ಚಲನಚಿತ್ರೋತ್ಸವ ಅಂತ ಹೇಳ್ಬಿಟ್ಟು ಓಲ್ಗಾ ಹೋಟ್ಲಲ್ಲಿ ಬೆಳಗ್ಗೆನೆ ಶಿವಾಜಿ ಗಣೇಶನು ನಾನು ಓಲ್ಗಾ ಹೋಟ್ಲಲ್ಲಿ ಹೋಗಿ ಸೇರಿಕೊಳ್ತೀವಿ. ಕರೆಕ್ಟಾ ಶಿವಾಜಿ? ಇಲ್ಲೇ ಇದ್ದಾರೆ. ಕಪ್ಪು ಬಟ್ಟೆಗಳನ್ನು ಜೋಬ್ಗಳಲ್ಲಿ ಇಟ್ಕೊಳ್ತೀರಿ. ಇನ್ನೇನು ದೇವಕರಾಣಿ ಬಂದ್ಲು ಅಂತಾರೆ, ಉದ್ಘಾಟನೆಗೆ ಹೋಗ್ಬೇಕು. ದಿಢೀರ್ನ ರಸ್ತೆಗೆ ಬರ್ತೀವಿ, ಧಿಕ್ಕಾರಗಳು ಇರ್ತವೆ. ಆ ಕಡೆಯಿಂದ ಜಗನ್ನಾಥ್ ಈ ಥರದವ್ರು ಎಲ್ಲರೂ ಎಲ್ಲ ನಾವು ಪ್ರಸನ್ನ ಸಮುದಾಯದ ಟ್ರೂಪ್ ಎಲ್ಲ ಸೇರಿ ಗಲಾಟೆ ಮಾಡ್ತೀವಿ ನಾವಲ್ಲಿ. ಆದರೆ ಅಲ್ಲಿ ಅದಾದ ಮೇಲೆ ಅರೆಸ್ಟ್ ಮಾಡ್ತಾರೆ. ತಮಗೆಲ್ರಿಗೂ ಗೊತ್ತೇ ಇದೆ, ಬೆಳೆದವರು ಕತ್ಲೆದಾರಿ ದೂರ. ಇಲ್ಲಿ ಬಸಲಿಂಗಪ್ಪ ಎಲ್ಲೋ ಹೋದ್ರು. ಜನ್ನಿ ಮತ್ತು ಬಸಲಿಂಗಯ್ಯ ನಾವು ಯಾವಾಗ್ಲೂ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸೇರ್ಕೊಳ್ತಾ ಇದ್ದಿದ್ದು. ನಾನು ಯಾಕೆ ಹೇಳ್ತೀನಿ, ಶ್ರೀರಾಮ್ಪುರನ ನಾವು ಆಯ್ಕೆ ಮಾಡ್ಕೊಂಡಿದ್ದೆ ಪಾಠ ಮಾಡಲಿಕ್ಕೆ. KSIDCಯಲ್ಲಿ ಒಬ್ಬ ಗೆಳೆಯ ಇದ್ದ. ನಾನು ಅವರು ಸೇರಿ 10 ರೂಪಾಯಿ ಹಾಕ್ಕೊಂಡು 50 ರೂಪಾಯಿ ಬಾಡಿಗೆ ಕೊಟ್ಟು ಶಿಕ್ಷಣ ಕೊಡಬೇಕು ಅಂತ ನಾವು ಹೇಳ್ತಾ ಇದ್ವಲ್ಲ. ಅಲ್ಲಿ ಒಂದು ಶ್ರೀರಾಮ್ಪುರದಲ್ಲಿ RG ಕಾಲೋನಿ ಹತ್ರ ಒಂದು ರೂಮ್ ತೆಗೆದುಕೊಂಡು ಅಲ್ಲಿ ಪಾಠ ಮಾಡೋಕ್ಕೆ ಶುರು ಮಾಡಿದ್ವಿ. SSLC ಅವರಿಗೆ. ಇವರೆಲ್ಲ ಅವರು ಆಫೀಸರ್ಗಳಾದರು, ಇಂಜಿನಿಯರ್ಗಳಾದರು. ರಾಧಾಕೃಷ್ಣ, ಸ್ವಾಮಿ ಇವರೆಲ್ಲ ನನ್ನ ವಿದ್ಯಾರ್ಥಿಗಳನ್ನೇ. ಯಾಕಂದರೆ ನಾನು ಕಲೆ ಮತ್ತು ಇದ್ದಿದ್ದರಿಂದ ಬಾಟ್ನಿ ತೆಗೆದುಕೊಳ್ತಾ ಇದ್ದೆ, ಬಯಾಲಜಿ ಸೈನ್ಸ್ ತೆಗೆದುಕೊಳ್ತಾ ಇದ್ದೆ. ಅವ್ರಿಗೆ ಮಾಡ್ತಾ ಇದ್ದೆ ಇದು ಪಾಠಗಳು ಮಾಡೋದಕ್ಕೆ ಅಂತಂದು. ನಂತರ ಇದು ಜುನಸಂದ್ರ ಭೂ ಹೋರಾಟ. ಈ ಜುನಸಂದ್ರ ಭೂ ಹೋರಾಟ ITI ಚೆಲುವರಾಜು ITIಯಲ್ಲಿ ಇರ್ತಾರೆ. ಆ ITI ಚೆಲುವರಾಜು
ಅವ್ರೂರಲ್ಲಿ ಆಗ್ತಾ ಇದ್ದ ದೌರ್ಜನ್ಯಗಳು ಅದೆಲ್ಲ ನೋಡಿ ಗೌಡರು ಆಮೇಲೆ ರೆಡ್ಡಿಗಳು ಇದ್ದಂಥ ಜಾಗ ನಾವು ನಿರ್ಧಾರ ಮಾಡ್ತೀವಿ, ಕರ್ತಪತ್ರ ಬರ್ತದೆ. ಆ ಜುನಸಂದ್ರಕ್ಕೆ ಹೋಗ್ತಕ್ಕಂಥ ದಾರಿಯಲ್ಲಿ ಪೊಲೀಸರು ಆವಾಗಲೇ ಕಣ್ಗಾವಲು ಹಾಕಿ ಎಲ್ಲ ಆ ಕಡೆ ಈ ಕಡೆ ನಿಂತಿದ್ದಾರೆ. ನಾವು ಬಿಡೋದಿಲ್ಲ, ಆ ಊರಿಗೆ ಹೋಗ್ತೀವಿ. ಆ ಇಕ್ಕಳೆ ಎರಡೂ ಕಡೆ ಇಕ್ಕಳಲ್ಲಿ ಏನು ಈ ಬಂದೂಕುಗಳು ಮತ್ತು ಇವೆಲ್ಲ ಇಟ್ಕೊಂಡು ಲಾಠಿ ಚಾರ್ಜ್ ಎಲ್ಲ ಇಟ್ಕೊಂಡು ಆ ಬೆತ್ತದ್ದು ಇವೆಲ್ಲ ಇಟ್ಕೊಂಡು ನಿಂತಿದ್ರೆ ಅವರ ಮಧ್ಯದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋಗ್ತೀವಿ, ಅಲ್ಲಿ ಆ ರಚ್ಚೆ ಮೇಲೆ ನಿಂತು ಭಾಷಣಗಳು ಮಾಡಿ ಅವನ್ನ ವಿರೋಧಿಸಿ ಮತ್ತೆ ವಾಪಸ್ ಬರ್ತೀವಿ. ಹಾಗೆ ಜುನಸಂದ್ರದ ಆದ ನಂತರ ಮುನಿಯಪ್ಪ ಕೊಲೆ ಪೂರ್ವ ತಾಲೂಕು, ಆತನ ಡ್ರೈವರ್ ಆಗಿರ್ತಾನೆ, ಸೀಗಳ್ಳಿ ಮುನಿಯಪ್ಪ, ತುಂಬ ಗಟ್ಟುಮುಟ್ಟಾಗಿರ್ತಾನೆ. ಆತನು ಪ್ರತಿಭಟಿಸ್ತಾ ಇದ್ದ, ಅವರು ವಿರೋಧ ಇರ್ತಾ ಇದ್ದ ಗೌಡ್ರು ಅಂತ ಹೇಳ್ಬಿಟ್ಟು ಚಾಕುಗಳಲ್ಲಿ ತಿವಿದಿದ್ರು. ಆ ಚಾಕುಗಳಲ್ಲಿ ತಿವಿದಿರ್ತಕ್ಕಂಥದ್ದು ಬೋರಿಂಗ್ ಹಾಸ್ಪಿಟಲ್ಗೆ ಹೋಗ್ತೀನಿ, ಬೋಸಂಗಷ್ಟು ನೋಡಿದ್ರೆ ಏನು ಸರ್ ಹಿಂಗಾಗಿದೆ, ಏನೇನು ಇದನ್ನು ಬದುಕ್ತಾನೆ ಇಲ್ಲ ಅಂತ. ಇಲ್ಲ ನಾಗರಾಜ್ ಅವರು, ಇದು ಕಷ್ಟ ಇದೆ ಅಂತೇಳಿ ಆ ಇಂಜೆಕ್ಷನ್ ಏನನ್ನು ಕೊಟ್ಟರೆ ಆ ಇಂಜೆಕ್ಷನ್ ಹೊರಗಡೆ ಬೇರೆ ಕಡೆಯಿಂದ ಹೊರಗಡೆ ಬರ್ತಾ ಇದೆ. ಹಿಂದೂತರ ಅನ್ನಪ್ಪರಿಗೂ ಗೊತ್ತಿದೆ, ಅದನ್ನು ಮಾಡ್ಕೊಂಡು ನಾವು ನುಗ್ಗಿ ಅದನ್ನು ಮಾಡಿದ್ವಿ. ಇದೊಂದು ನಿಮ್ಮ ಇದಕ್ಕೆ ದೊಡ್ಡಬಳ್ಳಾಪುರದಲ್ಲಿ ಇದೇ ಥರ ಶಿಬಿರಗಳು ಬರ್ತೀವಿ. ಉಣಿಕಿಲಿ ಬೆಟ್ಟ ಅಂತ 1990ರಲ್ಲಿ 8 ದಿವಸಗಳ ಕಾಲ ಬೆಸೆಂಟ್ ಪಾರ್ಕಲ್ಲಿ 8 ದಿವಸಗಳ ಕಾಲ ನಾವು ಶಿಬಿರನ ಮಾಡ್ತೀವಿ. ಅನಂತರ ಹೊಡೆದೋದ ನಂತರ ಹೊರಗಡೆ 1990 ಡಿಸೆಂಬರು ತಿಂಗಳಲ್ಲಿ 8 ದಿವಸ ಇಲ್ಲೇ ಉಲ್ಕೇರಿ ಮಹಾದೇವ್ ಇದ್ದಾರೆ, ಅವರೊಂದು ಪೀಠಿಕೆಯನ್ನು ಓದಬೇಕು ಅಂತ ಅನ್ಕೊಂಡೆ. ಅದು ಈಗ ಸಾಧ್ಯ ಆಗೋದಿಲ್ಲ. ಯಾಕೆ ನಾವು ಶಿಬಿರಗಳನ್ನು ಮಾಡಬೇಕು, ಹೇಗಿರಬೇಕು ಅಂತ ಅನಿಸಿದ್ದು. ಬಹುಶಃ ಆಗೋದಿಲ್ಲ. ಅನೇಕ ಶಿಬಿರಗಳನ್ನು, ರಾಜ್ಯ ಮಟ್ಟದ ಶಿಬಿರಗಳನ್ನು, ದಾವಣಗೆರೆಯಲ್ಲಿ ಶಿಬಿರನ ದಲಿತ ಆ ದಾವಣಗೆರೆ ಶಿಬಿರ ಮಾಡಿದಾಗ ತಮಗೆಲ್ಲರಿಗೂ ಗೊತ್ತಿದೆ, ಈಗ ತಾನೇ ಮಾತನಾಡ್ತಾ ಇದ್ರು, ರಾಮಯ್ಯ ಚೆನ್ನಾಗಿ ಗೊತ್ತಿದೆ, ದಲಿತ ಕೈಪಿಡಿ ಅಂತ. ಬೋಯಿ ಭೀಮನ್ನ ತೆಲುಗಿಗೆ ತಂದಿದ್ದನ್ನೆಲ್ಲ ನಾವು ಮತ್ತೆ ಮರುಪ್ರಿಂಟ್ ಮಾಡ್ತೀವಿ. ಕೆ ನಾರಾಯಣ ಸ್ವಾಮಿ ಕೈಲೇನೆ ಬಿಡುಗಡೆ ಮಾಡಿಸ್ತೀವಿ ದಾವಣಗೆರೆಯಲ್ಲಿ. ಇದು ದಲಿತ ಕೈಪಿಡಿ ಮತ್ತು ಅಂಬೇಡ್ಕರ್ ವಾಣಿ, ಈ 2 ಪುಸ್ತಕಗಳನ್ನು ಸಾಹಿತ್ಯ ಲೋಕದಲ್ಲಿರ್ತಕ್ಕಂಥವ್ರು, ಕಾರ್ಯಕರ್ತರು, ನೀವು ಇದನ್ನ ಮನದಾಳಕ್ಕೆ ಇಟ್ಕೊಂಡೇನೆ ಮಾತಾಡಬೇಕು, ಇದನ್ನು ನೋಡ್ಕೋಬೇಕು, ಓದಬೇಕು. ಒಂದು ನೌಕರರು ಸೇರಿದಂಥವ್ರ ಸ್ಥಿತಿಗಳು ಹೆಂಗಿರ್ತವೆ, ಅವ್ರು ಹೇಗಿರ್ತಾರೆ, ಹೆಂಗೆ ಪ್ರತಿಕ್ರಿಯಿಸ್ತಾರೆ, ನೌಕರಿಯಲ್ಲಿ ಇಲ್ಲದೆ ಇರ್ತಕ್ಕಂಥವ್ರು ಹೇಗಿರ್ತಾರೆ, ನಾವು ಏನೇನು ಮಾಡ್ಬೇಕಂತ ಇದು ತುಂಬ ಸ್ಪಷ್ಟವಾಗಿ ಇದನ್ನು ಹೇಳ್ತಾರೆ. ಆಮೇಲೆ ಅಷ್ಟಕ್ಕೆ ಬಿಟ್ಟಿಲ್ಲ, ಈ ಒಲೆಮಾದಿಗರು ಅನ್ನೋದನ್ನು ಆಗ್ಲೇ ಆ ಏಕತೆಯನ್ನು, ಒಗ್ಗಟ್ಟನ್ನು ಸಾಧಿಸುವುದು ಹೇಗೆ, ಒಲೆಮಾದಿಗರು ಈಗ ಬೇರೆ ಬೇರೆ ಜಾತಿಗಳಂತೆ ವ್ಯವಹರಿಸುತ್ತಿದ್ದಾರೆ. ಇಲ್ಲಿ ಆಗ್ಲೇ ಪ್ರಸ್ತಾಪ ಆಗಿತ್ತು ಬಹುವಿಮಯ. ಎಷ್ಟು ಮುಂದಾಲೋಚನೆ, ಇದನ್ನು ಯಾಕೆ ಓದ್ಬೇಕಂತ ನಿಮಗೆ ನಾನು ಇಲ್ಲಿ ಮಾಡಲೇಬೇಕಂತ ಇನ್ನೂ ಅದ್ರ ಬಗ್ಗೆ ಹೆಚ್ಚೆಚ್ಚು ಆಗ್ತಾ ಇತ್ತು, ಆಗಲಿಲ್ಲ. ಗೆಳೆಯರೆ, ಇದು ಬೆಂಗಳೂರಿನ ಕಾಲೋನಿಗಳಲ್ಲಿ ರಾತ್ರಿ ಶಾಲೆಗಳು ಮಾಡಿದ ನಂತರ ನಮಗೆ ಪಂಚಮ ಪತ್ರಿಕೆ 18th ಕ್ಲಾಸಲ್ಲಿ ಗಣೇಶ ಮಹಲ್ಲು 1978 ಅಂತ ಅನಿಸುತ್ತೆ. ಶಿವಾಜಿ ಅವರೆಲ್ಲ ಇಲ್ಲಿ ಬಂದಿದ್ದರು. ಶಿವಾಜಿ ಅಲ್ಲಿ ರೂಮ್ ಮಾಡಿದ್ದ, ನಾನು ಅಲ್ಲಿ ರೂಮ್ ಮಾಡ್ಕೊಂಡಿದ್ವಿ. ನಾವಿಬ್ಬರು ಸೇರಿ ಪಂಚಮನ ನಮಗಾಗತ್ತೆ. ಈ ಪಂಚಮದ ಟೈಟ್ಲು ಮುಂದೆ ಬೇರೆ ಥರ ಇತ್ತು, ನಮ್ಮ ರಾಮದೇವರಾಕಿ ಗೋವಿಂದ ಇವರೆಲ್ಲ ಮಾಡಿದ್ದು. ಅದಾದ ನಂತರ ಪಂಚಮದ ಟೈಟ್ಲನ್ನು ನಾನೇ ಬರೆದಿರೋದು, ಪಂಚಮ ಅಂತ ನಿಮ್ಗೆ ಕಾಣ್ತಕ್ಕಂಥದ್ದು. ಯಾಕಂದರೆ ನಿಮಗೆ ಇನ್ನೊಂದು ಈ ಸಂದರ್ಭದಲ್ಲಿ ಒಂದು ಚಿಂತಾಮಣಿ ಒಂದು PTCL ಕೇಸಲ್ಲಿ ಚಿಂತಾಮಣಿ ಶಿವಣ್ಣ, ವೆಂಕಟೇಶು ಅರ್ಧರಾತ್ರಿಯಲ್ಲಿ ಬಂದು ನನ್ನ ಬಾಗಿಲು ತೆಗಿತಾರೆ. ಏನಂದರೆ, ಅಣ್ಣ ಶಿವಣ್ಣನ ಯಾರೋ ಹೊಡೆದ್ಬಿಟ್ರು, ಇಲ್ಲಿ ಬಿದ್ದೋಗಿದ್ದಾನೆ, ಅದು ಅವನು 8th ಕ್ಲಾಸಲ್ಲಿ ಏನೋ ಬಿದ್ದೋಗಿದ್ದಾನೆ ಅಂತ ಬರ್ತಾನೆ, ರಕ್ತ ಸುರಿತಾ ಇದೆ. ನಾನು ದಿಢೀರ್ನ ಎದ್ದು ಹೊರಡ್ತೇನೆ, ಟೌಲ್ ಹಂಗೆ ಹಾಕ್ಕೊಂಡು, ಆ ಟೌಲ್ ಮೇಲೆ ಹಂಗೆ ನಾವು ಮಲಗಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತೀವಿ. ಹಾಸ್ಪಿಟ್ಲಲ್ಲಿ ಅವನು ಆಗೋದಿಲ್ಲ ಅಂತಾರೆ, ನಿಮಾನ್ಸ್ಗೆ ಹೋಗ್ಬೇಕಂತೇಳಿ ಅಷ್ಟೊತ್ತಲ್ಲಿ ಗಲಾಟೆಗಳು ಮಾಡಿ ಸಂಘಟನೆ ಒಂದು ಇದು ಬಿಗಿತ್ತಲ್ಲ, ಇಲ್ಲ ನಮಗೆ ಟ್ರೀಟ್ಮೆಂಟ್ ಕೊಡಲೇಬೇಕು. ಶಿವಣ್ಣನ ನನ್ನ ತೊಡಗಿ ಮೇಲೆ ಮಲಗಿಸ್ಕೊಂಡು ರಕ್ತ ಸುರಿತದೆ ಆ ಟೌಲ್ ಮೇಲೆ, ಹಂಗೇನೆ ನಿಮಾನ್ಸ್ಗೆ ಹೋಗ್ತೀವಿ, ನಿಮಾನ್ಸಲ್ಲಿ ಇದು ಅಂತ ಡೀಪಾಗಿ ಆಗಿಲ್ಲ, ಬೇಡ ಅಂತಾರೆ. ಮತ್ತೆ ಆ ಮಲ್ಲೇಶ್ವರಂ KC ಜನರಲ್ ಹಾಸ್ಪಿಟ್ಲಿಗೆ ತರ್ತೀವಿ. ಯಾಕೆ ಹೇಳಿದ್ರು ಅಂತಂದರೆ, ಎಲ್ಲಿ ಶಿವಣ್ಣ, ಎಲ್ಲಿ ವೆಂಕಟೇಶು, ಎಲ್ಲಿ ನಾಗರಾಜು, ಎಲ್ಲಿ ಸಂಘಟನೆ, ಎಷ್ಟು ಬಾಂಧವ್ಯ ಇತ್ತು ಆ ಸಂಘಟನೆಗಳಲ್ಲಿ, ಗಾಢವಾದ ಬಾಂಧವ್ಯ. ನನಗೆ ವೆಂಕಟೇಶ್ ಬರಬೇಕಾಗಿತ್ತು, ಏನೋ ಬಂದಿದ್ದಾರೋ ಇಲ್ಲ ಗೊತ್ತಿಲ್ಲ. ನಾನು ನಿಜವಾಗೂ ನಾನು ಇದಕ್ಕೆ ನೀವು ಮೊದಲನೇ ನನಗೆ ಒಂದಷ್ಟು ಸಮಯ ಕೊಟ್ಟಿದ್ರೆ ರವಿ, ಇದು ನಿಮಗೆಲ್ಲ ಒಂದಷ್ಟು ಜೀವ ತುಂಬ್ತಾ ಇತ್ತೇನೋ ಅಂತ ಅನಿಸ್ತದೆ ನನಗೆ. ಬರ್ತೀನಿ ಅಲ್ಲ, ಇದು ಕೇಳಿಲಿ, ಚಿಂತಮ್ಮ ಶಿವಣ್ಣ ಆದ ತಕ್ಷಣ ಈ ಸರ್ಕಾರದ ಸಮಸ್ಯೆಗಳು, ITI ಶಂಕರ್ ಇಲ್ಲೇ ಕೂತಿದ್ದಾರೆ,
IT ನೌಕರ ಸಮಸ್ಯೆಗಳು ತೆಗೆದು 120 ಜನಕ್ಕೆ ಪ್ರಮೋಷನ್ ಸಿಗುತ್ತೆ. ಪ್ರಮೋಷನ್ ಇನ್ ರೋಸ್ಟರ್ ಪದ್ಧತಿ. ನಾನು ಅನೇಕ ಇವುಗಳಿಗೆ ನಾನು ಅಧ್ಯಕ್ಷನಾಗಿದ್ದೆ. ಲಿಡ್ಕರ್ಗೆ ಅಧ್ಯಕ್ಷನಾಗಿದ್ದೆ, ಕಾವೇರಿ ಹ್ಯಾಂಡಿಕ್ರಾಫ್ಟ್ಸ್ EMIಗೆ ಅಧ್ಯಕ್ಷನಿದ್ದೆ, HMTಗೆ ಅಧ್ಯಕ್ಷನಾಗಿದ್ದೆ, ನೌಕರನಾಗಿದ್ದರಿಂದ ನೌಕರ ಅಲ್ಲಿ ರಿಸರ್ವೇಷನ್ ಇನ್ನೂ ಪ್ರಮೋಷನ್ ಕೊಟ್ಟಿರಲಿಲ್ಲ ಅಂತ ಶ್ರೀಧರನ್ನು ವಕಾಲತ್ತಕ್ಕೆ 120 ಜನಕ್ಕೆ ಅಲ್ಲಿ ಸಿಗುತ್ತೆ. ಆ ವಕಾಲತ್ ಹಾಕೋದಕ್ಕೆ ಮುಂಚೆ IT ಹೆಡ್ ಆಫೀಸ್ ಮುಂದ್ಗಡೆ ಧರಣಿ ಕೊಡ್ತೀವಿ. ಶಂಕರು ನಾನಿಬ್ಬರನ್ನೇ ತಬಲ ಬಡಿತಾ ಇದ್ರೆ ನಾವು ಹಾಡು ಹೇಳೋದು, ಮೂರ್ತಿ ಕೊಡೋದು. ಇವ್ರ್ಯಾರು ಆ ಗೋಡೆಗೆ ಒಂದು ಟೆಂಟ್ ಥರ ಹಾಕೊಂಡು ಕೂತಿದ್ದೀವಿ. ಇವರು IT ಅವ್ರನ್ನೆಲ್ಲರೂ ಕದ್ದು ಬರೋದು, ನೋಡೋದು, ಹಿಂಗೆ ಹೋಗೋದು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆ ಕಾರ್ಪೊರೇಟ್ ಆಫೀಸ್ ಅದು. ಅಲ್ಲಿ ಕಾಣಿಸ್ಬಿಟ್ರೆ ಎಲ್ಲಿ ಸಸ್ಪೆಂಡ್ ಮಾಡ್ತಾರೋ ಅಂತ ಅಲ್ವಾ. ಇದಕ್ಕೆ ನಾವು ಇಷ್ಟು ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನೌಕರರ ಒಕ್ಕೂಟಗಳನ್ನು, ನೌಕರರ ಸಮಸ್ಯೆಗಳನ್ನು ಹೇಗೆ ತೆಗೆದ್ರಿ. ಇನ್ನು ಗೆಳೆಯರೆ ನಾನು ಭಾರಿ ಇದೆ. ವಸತಿ, ಭೂಮಿ ಮತ್ತು ವಸತಿಗಾಗಿ ನಾನು ಅನೇಕ ಭೂಮಿ ವಸತಿ ಪಿಕ್ಚರ್ನ ತೋರಿಸ್ತೀನಪ್ಪ. ಇಲ್ಲಿ 200 ಎಕರೆಯನ್ನು ಗಂಗಾವತಿಯಲ್ಲಿ 200 ಎಕರೆಯನ್ನು ಕ್ಯಾಪ್ಚರ್ ಮಾಡಿದ್ವಿ. ಅದು ತುಂಬ ಅದ್ಭುತವಾದ ಭೂಮಿ. ಅದು 200 ಎಕರ್ಸು. ಅಲ್ಲಿ 200 ಎಕರೆ ಆನೆಗುಂದಿ ಸಂಸ್ಥಾನದ ಕೋದಂಡರಾಮಪ್ಪ ಅನ್ನೋರ ಹಿಡಿದಲ್ಲಿತ್ತು. ಅಲ್ಲಿ ಜಾಗೀರ್ದಾರಿಕೆ ಇತ್ತಲ್ಲ, ಆ ಹಿಡಿದಲ್ಲಿತ್ತು. ಆ 200 ಎಕರೆಯನ್ನು ಬಿಡಿಸ್ಲಿಕ್ಕೆ ಭಾರಿ ಕಷ್ಟ. ನೀವು ತೋರಿಸ್ತೀರಾ? ಇದೇ ಭೂಮಿ. ಆ ಪಿಕ್ಚರ್ಗಳು ತೋರಿಸ್ತೀವಿ, ಭೂಮಿದೆಲ್ಲ ಪಿಕ್ಚರ್ಗಳು ತೋರಿಸ್ತೀವಿ. ಗೆಳೆಯರೆ, ಹೈಕೋರ್ಟಲ್ಲಿ ನ್ಯಾಯ ಸಿಗುತ್ತೆ, ಹೈಕೋರ್ಟಲ್ಲಿ ನಮ್ಮ ಪರವಾಗಿ ಆಗುತ್ತೆ. ಅದನ್ನ ಹಿಡ್ಕೊಂಡು ಅಲ್ಲಿ ಹೋಗ್ತೀನಿ. ಅಲ್ಲಿ ಹೋದಾಗ DC ಭೇಟಿ ಮಾಡಿ, SP ಪೊಲೀಸ್ನವ್ರನ್ನ ಕರ್ಕೊಂಡು ಆ ಜಾಗಕ್ಕೆ ಹೋಗಿ ನಮ್ಮ ಸಂಘಟನೆಯ ಬಾವುಟನ್ನು ಹಾಕಿ ಅಲ್ಲಿ ಆ ಭೂಮಿನ ಅವನೇನು ಬೆಳೆ ಹಾಕಿದ್ನೋ ಆ ಬೆಳೆಯನ್ನ ನಾವು ಕಟಾವು ಮಾಡಿಸ್ತೀವಿ. ಇದು ದಲಿತರ ಸಮಿತಿ ತೆಗೆದುಕೊಂಡಿರ್ತಾರೆ. ಕಟಾವು ಮಾಡಿಸಿ ಆ ಭೂಮಿನ ವಶಪಡಿಸ್ಕೊಳ್ತೀವಿ. 200 ಎಕರೆ ಜಾತಿ ರಹಿತ ಸಮಾಜ ಅಂತಾರೆ. ಇಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಎಲ್ಲ ಜಾತಿ ಇದ್ದಾರೆ, ಜೋಗ್ತೀರಿದ್ದಾರೆ, ದೇವದಾಸಿಗಳಿದ್ದಾರೆ. ಭೂಮಿ ಇನ್ನು ನಾನು ಅದು ಇನ್ನೂ ಜಾಸ್ತಿ ಇದೆ ರವಿ. ಇನ್ನು ವಸತಿಗೆ ಹೇಳಿದ್ರೆ ನೀವು ಬಹುಶಃ ಇಲ್ಲಿ ನಮ್ಮ ಏನಿನ ಹೆಸರು ಬಸವರಾಜ್ ಅಲ್ಲ, ರಾಮಚಂದ್ರ ಇಲ್ಲೇ ಇದ್ದಾನೆ, ನನಗೆ ಗೊತ್ತಿಲ್ಲ, ಅವನು ಇಲ್ಲಿ ಹೇಳ್ತಾ ಇದ್ದ. ಕೂಲಿ ನಗರ ಅಂತ ಹೇಳ್ಬಿಟ್ಟು ಒಂದು ಮಾಡಿದ್ದೀವಿ. ಈ ಕೂಲಿ ನಗರ ಹೇಗಾಯ್ತಪ್ಪ, ಇಲ್ಲಿ ಸ್ಲಮ್ ಬೋರ್ಡಿಂದ ಮನೆಗಳಲ್ಲಿ ಕಟ್ಟಿಸಿದ್ರು ಲೆಗ್ಗೇರಿಯಲ್ಲಿ. ಆ ಸಾಲು ಮನೆಗಳು ವಿಧಾನಸೌಧದಲ್ಲಿ ಥರ ಮನೆಗಳಲ್ಲಿ ಎತ್ತಾಕ್ ಬರ್ತಾರೆ, ಬಲ್ಡೋಜಿನ ಹೊರಟು ಬಿಡ್ಬೇಕಂತ ಅವ್ರನ್ನ ಗಲಾಟೆ ಮಾಡಿಸಿ ಮುಖ್ಯಮಂತ್ರಿ ಮನೆ ಹತ್ರ ಹೋಗಿ ಅಲ್ಲಿ ಜಯೇಶ್ ಪಾಟೀಲ್ ಆ ಸಂದರ್ಭದಲ್ಲಿ ಇವ್ರನ್ನೆಲ್ಲ ಕರ್ಕೊಂಡು ನುಗ್ಗಿಸಿ ಕೂಲಿ ನಗರದಲ್ಲಿ ಇರಲಿಲ್ಲ. ಈಗ ರಸ್ತೆ ರಿಂಗ್ ರೋಡ್ದಲ್ಲಿ ಇರಲಿಲ್ಲ. ಅಲ್ಲೇ ಆ ಗುಡ್ಸ್ಗಳಲ್ಲಿದ್ದು ಬೆಳಗ್ಗೆ ತನಕ ಮತ್ತೆ ರಾತ್ರಿ ಹೋಗ್ತೀವಿ. ಬಿಡೋದು ಯಾರು ಗೌರ್ಮೆಂಟಿಂದ ಯಾರು ಬರ್ತಾ ಇಲ್ಲ. ಆದ್ರೆ ಆ ಇನ್ನೂ ಕಟ್ಟಡಗಳು ಕಟ್ತಾ ಇದ್ರು. ಒಂದು ನಿರ್ಧಾರ ತೆಗೆದಿದ್ವಿ, ಆ ಗುಡ್ಸ್ ನೀವೆಲ್ಲರೂ ಆ ಮನೆಗಳು ನುಗ್ಗ್ರಿ, ಆಮೇಲೆ ಏನಾಗ್ತದೆ ನೋಡಂತ. ಇವತ್ತು ಅಲ್ಲಿ ಕೂಲಿ ನಗರದಲ್ಲಿ ಒಂದು ವಸತಿ ಸಿಕ್ಕಿ ಅವರು ನೆಲೆಸಿದ್ದಾರೆ. ಹಾಗೆ ಲೆಗ್ಗೆರೆ, ಪೀಣ್ಯ, ಅಂಬೇಡ್ಕರ್ ನಗರ, ಶ್ರೀರಾಮನಹಳ್ಳಿ, ಎಸ್ಕಾರ್ಟ್ ಹಿಂಭಾಗ ಲೇಔಟು, ಯಲಂಕ ಉಪನಗರ. ಏನು ಅಂಬೇಡ್ಕರ್ ನಗರ ಅಂತ ಯಲಂಕ ಉಪನಗರದ 5 ಎಕರೆ. ಇಲ್ಲಿ ಉಲ್ಲಾಳ ಉಪನಗರ ಅಂತ ಮಾಡಿದೆ ಅಂತ ಹೇಳಿದ್ರೆ ತುಂಬ ಗಂಭೀರವಾಗಿ 5 ಎಕರೆ 25 ಗುಂಟೆಯಲ್ಲಿ 1800 ವೋಟರ್ಸ್ ಇದ್ದಾರೆ. ಉಲ್ಲಾಳ ಉಪನಗರ. ನೀವೆಲ್ಲರೂ ನೀವು ಅಲ್ಲಿ ಭೇಟಿ ಕೊಡಬೇಕು. ಹಾಗೆಯೇ ಹೆಬ್ಬಾಳದ ಕುಂತಿ ಗ್ರಾಮದಲ್ಲಿ ಬೆಟ್ಟ ಸುತ್ತಲೂ ಮನೆಗಳು ಹಾಕ್ಕೊಂಡಿದ್ರು. ಈ ಹೆಬ್ಬಾಳದ ಕುಂತಿ ಗ್ರಾಮ ಹೇಳಿದ್ರೆ ನಿಮಗೆ ನೋವಾಗುತ್ತೆ. ಅವರು ಗಂಗೇನಹಳ್ಳಿಯಲ್ಲಿ ಒಂದು ಮರಗಳು, ಆ ಮರಗಳ ಹತ್ರ ಚರ್ಚ್ ಮುಂಭಾಗದಲ್ಲಿ ಯೂಕ್ಲಿಪ್ಟಸ್ ಮರಗಳಿರ್ತವೆ, ಅದಕ್ಕೆ ಟೆಂಟ್ಗಳು ಹಾಕೊಂಡಿರ್ತಾರೆ. ಅಲ್ಲಿ ಒಂದು ಬಸ್ರಿ ಹೆಣ್ಣುಮಗಳು ಇವರೆಲ್ಲ ಪೇಪರ್ ಆಯ್ಲಿಕ್ಕೆ ಹೋಗ್ತಾರೆ, ಕಬ್ಬಿಣ ಆಯ್ಲಿಕ್ಕೆ ಹೋಗ್ತಾರೆ, ಅಕ್ಕಿ ಪಿಕ್ಕಿ ಜನ ರ್ಯಾಕ್ ಪಿಕ್ಕರ್ಸ್ ಅಂತ ಏನು ಕರೀತಾರೆ, ಅವ್ರು ನೆಲೆಸಿರ್ತಾರಲ್ಲಿ. ಅದು ನಾನು ಗಂಗೇನಹಳ್ಳಿಯಲ್ಲಿ ನನ್ನ ಮನೇನಿತ್ತು. ಸ್ವಲ್ಪ ಹೋಗೋಗ ಮಾತನಾಡ್ಸೋದು ಹಿಂಗೆ ಮಾಡ್ತಾ ಇದ್ರೆ ಅನ್ನೋವಿಂದು. ಅಲ್ಲಿ ಆ ಬಸ್ರಿಂಗ್ಸ್ ಮೇಲೆ ಆ ಜಾಗದ ಒಬ್ಬ ಓನರ್ ಬಂದು ದೌರ್ಜನ್ಯ ಮಾಡ್ತಾನೆ, ಗಲಾಟೆಗಳಾಗ್ತದೆ. ಆ ಬಸ್ರಿಂಗ್ಸಿಗೆ ಒದ್ದಿದ್ರಿಂದ ಆಕೆ ಬ್ಲೀಡಿಂಗ್ ಶುರುವಾಗುತ್ತೆ. ಹೆಗ್ಡೆ ಅಂತ ಇನ್ಸ್ಪೆಕ್ಟರ್, RT ನಗರ ಇನ್ಸ್ಪೆಕ್ಟ್ರು. ನಾನು ಆಫೀಸಲ್ಲಿ ಇರ್ತೀನಿ, ಹೇಗೂ ನನಗೆ ವರದಿ ಗೊತ್ತಾಗ್ತದೆ. ದಿಢೀರ್ ನೋಡೋಂತ ಆಟ ಹತ್ತಿ ಹೋಗ್ತೀನಿ. ಹೋಗೋದು ಪೊಲೀಸ್ ಸ್ಟೇಷನ್ ಹೋಗಿ ಇಲ್ಲ ಹೆಗ್ಡೆಯವರು ಬೋರಿಂಗ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ. ಬೋರಿಂಗ್ ಹಾಸ್ಪಿಟ್ಲಿಗೆ ಫೋನ್ ಮಾಡಿದ್ರೆ, ನಾಗರಾಜ್ ಅವ್ರಿಗೆ ಏನು ಹೆದರ್ಕಬೇಡಿ, ಶಿ ಈಸ್ ಓಕೆ ಅಂತ ಉಸಿರು ಬರುತ್ತೆ. ಗೆಳೆಯರು, ಯಾಕಂತಂದ್ರೆ ಸಂಘಟನೆ ಏನು ಮಾಡಿದೆ ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ, ಈ ಸಂಘಟನೆ ಏನನ್ನ ಮಾಡಬೇಕಾಗಿದೆ? ಸಂಘಟನೆ ಮಾಡಿದ ಸಂಘಟನೆಗೆ ನೀವೇನು ಕೊಟ್ಟಿದ್ದೀರಿ? ನಾನು ಸಂಘಟನೆ ಕೊಟ್ಟಿದ್ದೆ, ಸಂಘಟನೆಗೆ ನೀವೇನು ಕೊಟ್ಟಿದ್ದೀರಿ?
ಇವತ್ತು ಸಾವಿರಾರು ಮನೆಗಳು ಹೆಸರು ಹೇಳ್ಕೊಂಡು ಉಳಿದಿದ್ದಾರೆ ಅಂತಂದರೆ ಅಲ್ಲಿ ಅವ್ರಿಗೆ ಗಲಾಟೆ ಮಾಡಿದ್ಮೇಲೆ ನಾನು ಹೇಳಿದೆ, ಸರ್ ಇವ್ರಿಗೆ ಏನೋ ಆಶ್ರಯ ಮಾಡದಿದ್ರೆ ನಾನು ಬಿಡೋದಿಲ್ಲ, ಬೆಳಗ್ಗೆನೇ ನಿಮ್ಮ ಸ್ಟೇಷನ್ ಮುಂದೆ ಮುತ್ತಿಗೆ ಹಾಕ್ತಿರ್ತಂದ್ರೆ ಅವ್ರು ನಿಜವಾಗಿ ಹೆಬ್ಬಾಳದ ಸ್ಟೇಷನ್ ಅವ್ರನ್ನ ಇವ್ರನ್ನ ಕರೆದು ಒಂದು ಸಮಾಲೋಚನೆ ಮಾಡಿ ಆ ಗುಟ್ಟದ ಪಕ್ಕದಲ್ಲಿ ಸುಮಾರು ಸರ್ವೆ ನಂಬರ್ 1 ಅದು ಚೋಳನಾಕ್ನಹಳ್ಳಿ ಗುಟ್ಟ ಅಂತ ಈಗಲೂ ಇದೆ, ಹೆಬ್ಬಾಳದ ಚೋಳನಾಕ್ನಹಳ್ಳಿ ಗುಟ್ಟು. ಅಲ್ಲಿ ಇವರು ಅಕ್ಕಿಪಿಕ್ಕಿ ಜನಕ್ಕೆ ಆಶ್ರಯ ಮಾಡಿಕೊಟ್ರು. ಇವ್ರ ಮನೆಗಳು ಹಾಕ್ಕೊಳ್ತಾರೆ, ಅಲ್ಲೇನೇ ಸಂಘಟನೆನ ಗಟ್ಟಿ ಮಾಡ್ತೀವಿ, ಪಾಠ ಹೇಳ್ತೀವಿ, ಅಲ್ಲಿ ವಿದ್ಯಾಭ್ಯಾಸ ಕಲಿತಾರೆ. ಅವರು ಡಿಗ್ರಿ ಮಾಡ್ಕೊಂಡಿದ್ದಾರೆ, ಇವತ್ತು ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಲಾರಿಗಳು ಆಟೋಗಳು ಎಲ್ಲ ಇಟ್ಕೊಂಡು ಚೆನ್ನಾಗಿದ್ದಾರೆ. ಇವರು ಅಕ್ಕಿಪಿಕ್ಕಿ ಜನ ಅಂತ ಅವರು ನಮ್ಮನ್ನು ಗೋಸಾಯಿಗಳಂತ, ಸಾರ್ ಅಕ್ಕಿಪಿಕ್ಕಿ ಅಂತ ಕರಿಬೇಡಿ, ಗೋಸಾಯಿಗಳು ಅಂತ ಕರೀತಾರೆ. ಜಾತಿ ಎಲ್ಲಿ ಸಣ್ಣದಾಗಿ ಇರ್ತದೆ ಅಂತ ಅನ್ನೋದಕ್ಕೆ ಗೋಸಾಯಿಗಳಂತ ಕರಿಬೇಕು ಅಂತ ಈಗ ಅವ್ರು ಹೇಳ್ತಾರೆ. ಇವತ್ತು ಮಹಡಿಗಳನ್ನು ಕಟ್ಕೊಂಡಿದ್ದಾರೆ ಗೆಳೆಯರಿ, ಅದಕ್ಕಿಂತ ಸಂತೋಷ ಏನು ಬೇಕಾಗಿಲ್ಲ. ಈಗ ನಮ್ಮ ರಾಮಚಂದ್ರ ಹೇಳ್ತಾ ಇದ್ನಲ್ಲ, ಅಲ್ಲಿ 900 ಮನೆಗಳು, ಕೆರೆಗುಂಟ, ಚಿಕ್ಕಬೇಗೂರು, ಕೆರೆ ಅಂಗಳ ಮುತ್ತಿಗೆ ಹಾಕ್ಕೊಂಡ್ವಿ. ಸೋಮಶೇಖರ್ ರೆವಿನ್ಯೂ ಮಿನಿಸ್ಟ್ರು ಬೆಳಗ್ಗೆ ಹೋಗ್ತೀವಿ, ಸರ್ ಇದು ಆಗಲೇಬೇಕಂತ ಹೇಳಿ ಕೂತ್ಕೊಳ್ತೀವಿ. ಅಲ್ಲಿ ಕೆರೆ ಅಂಗಳದಲ್ಲಿ ಕಟ್ಕೊಳ್ಳಿಕ್ಕೆ ಅವಕಾಶ ಆಗಿದೆ. ಇವತ್ತು ನಿಮ್ಗೆ ಅಂಗೈಯಲ್ಲಿ ಸಿಗಲ್ಲ. 14,000 ರೂಪಾಯಿ ಇದೆ ಉಳ್ಳಾಳ ಉಪನಗರದಲ್ಲಿ ಒಂದು ಅಡಿಗೆ. ಇಲ್ಲಿರೆ ನಾನು ಇದನ್ನು ಮುಗಿಸ್ತೀನಿ, ಯಾಕಂದರೆ ನನಗಿನ್ನೂ ರವಿ ಏನೇನು ಕಲ್ತಾರೋ ನೀವೆಲ್ಲ ಏನು ಕಲ್ತ ಗೊತ್ತಿಲ್ಲ. ನಿಮಗೆ ಆಕಾರಗಳನ್ನು, ಈ ರೂಪಕಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದು ಡಿಸೈಡ್ ಮಾಡ್ತಕ್ಕಂಥದ್ದು, ಸಂಘಟನೆ ಕಟ್ತಕ್ಕಂಥದ್ದು, ಮತ್ತು ಸಂಘಟನೆ ಯಾತಿಗಾಗಿ ಹೇಗಿರಬೇಕು ಅಂತ ಮತ್ತೆ ಮಾತನಾಡಬೇಕಾಗತ್ತೆ. ಸಂಘಟನೆಗೆ ಯಾವ ರೂಪ ಬೇಕಾಗಿತ್ತ ಗೊತ್ತಾಗುತ್ತೆ. ಸಂಘಟನೆ ನಿಜವಾದ ರೂಪಕಗಳಲ್ಲಿ ನಾವು ಕಟ್ಟಿದ್ದೀವ, ಸಂಘಟನೆ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಅಭಿವೃದ್ಧಿಪಡಿಸಿದ್ದೀವ, ಸಂಘಟನೆಯನ್ನು ಯಾವ ದಿಕ್ಕಿಗೆ ತೆಗೆದುಕೊಂಡು ಹೋಗ್ಬೇಕು ಅದನ್ನು ನಾವು ಮಾಡ್ತಾ ಇದ್ದೀವ, ಇವು ಚರ್ಚೆಗಳಾಗಬೇಕು. ಅದನ್ನು ಕಟ್ಟಬೇಕಾಗಿದ್ದ ಕೆಲಸ ನಮ್ಮ ಮೇಲಿದೆ. ಸಂಘಟನೆನ ಕೇವಲ ಒಂದು ಸಂಘಟನೆಯನ್ನು ಬಳಕೆ ಮಾಡ್ಕೊಂಡು ಸಂಘಟನೆಯಿಂದ ನಾವು ಮುಂದಕ್ಕೆ ಹೋಗ್ತಕ್ಕಂಥದ್ದಲ್ಲ, ಸಂಘಟನೆಯೂ ಸಹ ಯಾವ ರೀತಿ ಅಭಿವೃದ್ಧಿ ಆಗಿದೆ, ಅರಿವಿನ ಆಕಾರಗಳನ್ನು ನಾವು ತಿಳಿ ಹೇಳಬೇಕಾಗಿದೆ. ಇವತ್ತಿನಿಂದ ಯಾವ್ಯಾವ ಕ್ಷೇತ್ರಗಳು ನಮ್ಮ ಕ್ಷೇತ್ರಗಳಾಗಿವೆ. ಶಿಕ್ಷಣ ಕ್ಷೇತ್ರ ನಮ್ಮದಾಗಿಲ್ಲ, ತಾಂತ್ರಿಕ ಕ್ಷೇತ್ರ ನಮ್ಮದಾಗಿಲ್ಲ. PhDಗಳು ಅವು ಮಾಡ್ಕೊಂಡಿರ್ತಕ್ಕಂಥ PhDಗಳು ಮಾಡ್ಕೊಂಡು ತನ್ನ ಹೆಂಡತಿ ಮಕ್ಕಳ ಜೊತೆಗೇನಿದ್ದಾರೆ ಅವರನ್ನು ಉಪಯೋಗಿಸ್ಕೊಳ್ತಾ ಇಲ್ಲ. ಡಾಕ್ಟರೇಟ್ಗಳು ಪಡೆದಿದ್ದಾರೆ ಗೊತ್ತಿದೆ. ಡಾಕ್ಟರೇಟ್ಗಳು ಪಡೆದರೆ, ರ್ಯಾಂಕ್ಗಳು ಬಂದಿದ್ದಾರೆ, ಗೋಲ್ಡ್ ಮೆಡಲಿಸ್ಟ್ಗಳಾಗಿದ್ದಾರೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಮುತ್ತಿಗೆ ಹಾಕ್ಕೊಂಡೆ MD ನಂಜುಂಡಸ್ವಾಮಿ ಇವರು ಅಲ್ಲಿ ನಮ್ಮ ಹುಡುಗನ ಕೊಲೆ ಆಯಿತು. ಅದನ್ನು ಎಣ ಎತ್ಕೊಂಡು GKVKಗೆ ಹೋಗಿ ಗಲಾಟೆ ಮಾಡ್ತೀವಿ. ಯಾರಿಗೆ ಬಂತು, ಎಲ್ಲಿಂದ ಬಂತು ಈ ಶಕ್ತಿ? ಈ ಶಕ್ತಿ ಬಂದಿದ್ದು ಈ ದಲಿತ ಸಂಘ ಸಮಿತಿಯಿಂದ. ಆ ಶಕ್ತಿ ಕೊಟ್ಟಿದ್ದು ಅಂಬೇಡ್ಕರ್. ನನ್ನ ಈ ಮಾತುಗಳನ್ನು ಆಲಿಸಿದ್ದೀರಿ, ನಿಮಗೆಲ್ಲರಿಗೂ ಹೊಂದಿಸ್ತಾ ಇನ್ನೂ ಹೆಚ್ಚಿಗೆ ಮಾತನಾಡೋದಿದೆ, ಇದು ವಿಮರ್ಶೆಗೊಳಿಸಬೇಕು ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಜೈ ಭೀಮ್.